नमो ओं विष्णुपादाय कृष्णप्रेष्ठाय भूतले श्रीमते जयपताकस्वामिन् इति नामिने नमाचार्यपादाय निताय कृपप्रदायिने गौरकथादामदाय नगरग्रामतारिणे नमो ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन् इति नामिने नमस्ते सारस्वती देवी गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंदा हरे कृष्ण 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 हरे 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 राम 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 हरे हरे ओम ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। मूकं करोति वाचालिं पङ्गं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्यमीश्वरम्। हरि ओಂ तत्सत्। ಹರೇ ಕೃಷ್ಣ. ಎಲ್ಲರಿಗೂ ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮುಖ್ಯ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತೆ ತತ್ವದ 18ನೇ ಅಧ್ಯಾಯದ ಶ್ಲೋಕ 31 ಹಾಗೂ 32 ಅಧ್ಯಯನ ಮಾಡ್ತಿದ್ರಿ. ಈ ಶ್ಲೋಕ 31 ಅನುವಾದ ಹೀಗಿದೆ: ಪಾರ್ಥನೆ, ಧರ್ಮಾಧರ್ಮಗಳ ನಡುವೆ ಮಾಡಬಹುದಾದ ಮತ್ತು ಮಾಡಬಾರದ ಕಾರ್ಯಗಳ ನಡುವೆ ವ್ಯತ್ಯಾಸವನ್ನು ಗ್ರಹಿಸದ ಬುದ್ಧಿಯು ರಾಜಸ ಗುಣದಲ್ಲಿದೆ. ಹಾಗೆಯೇ ಶ್ಲೋಕ 32 ಅನುವಾದ: ಪಾರ್ಥನೆ, ಮಾಯೆ ಮತ್ತು ಕತ್ತಲುಗಳ ಪ್ರಭಾವದಿಂದ ಅಧರ್ಮವನ್ನು ಧರ್ಮವೆಂದು, ಧರ್ಮವನ್ನು ಅಧರ್ಮವೆಂದು ತಿಳಿಯುವ ಮತ್ತು ಸದಾ ತಪ್ಪು ದಿಕ್ಕಿನಲ್ಲಿ ಶ್ರಮಿಸುವ ಬುದ್ಧಿಯು ತಾಮಸಿಕವಾದದ್ದು. ಹರೇ ಕೃಷ್ಣ. ಹಿಂಗೆ ಬುದ್ಧಿ ಬಗ್ಗೆ ನಾವು ಚರ್ಚೆ ಮಾಡ್ತಿರೋದು. ನಿನ್ನೆ ಸತ್ವ ಗುಣದಲ್ಲಿ ನೋಡಿ ಬುದ್ಧಿ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಸತ್ವಗುಣದಲ್ಲಿದ್ದವರು ಏನ್ ಮಾಡ್ತಾರೆ, ಈಗ ರಜೋಗುಣದವರು ಅನ್ನೋದು ಏನ್ ಗೊತ್ತಾಗ್ತಾ ಇದೆ, ಹಾಗೇನೆ ತಮೋಗುಣದವರು ಕೂಡ. ಹಂಗೆ ಈ ಗುಣತ್ರಯಗಳು ನಮ್ಮ ಬುದ್ಧಿ ಮೇಲೆ ಪ್ರಭಾವ ಬೀಳ್ತವೆ. ಹಂಗಾಗಿ ನಾವ್ ಹಿಂದೆ ಚರ್ಚೆ ಮಾಡಿದ್ವಿ, ಈ ಭೌತಿಕ ಪ್ರಪಂಚ ನಾವಿರುವಂತದ್ದು 4 ಲೋಪಗಳಿದಾವೆ, ಡಿಫೆಕ್ಟ್ಸ್. ಅದರಲ್ಲಿ ನೋಡಿ ಇವೆಲ್ಲನೂ ಸಾಮಾನ್ಯ. 4 ದೋಷಗಳು ಏನೇನು ಭೌತಿಕ ಪ್ರಪಂಚದಲ್ಲಿ? 4 ದೋಷಗಳು. ಹರೇ ಕೃಷ್ಣ ಪ್ರಭುಜಿ. ತಪ್ಪು ಮಾಡ್ತೀವಿ ಪ್ರಭುಜಿ. ಮತ್ತೆ ಮೋಸ ಮಾಡೋದು, ಇಂದ್ರಿಯಗಳ ಇದಿರೋದು ಪ್ರಭುಜಿ, ಇಂದ್ರಿಯಗಳು ಅಪರಿಪೂರ್ಣ ಅಂತ ಹೇಳುದು. ಇಂದ್ರಿಯಗಳ ಅಪರಿಪೂರ್ಣ. ಆಮೇಲೆ ಭ್ರಮೆಗೆ ಒಳಗಾಗುವುದು. ನೋಡಿ, ಮೊದ್ಲು ಎಲ್ಲಿಂದ ಶುರು ಮಾಡ್ಕೋಬೇಕು ಅಂದ್ರೆ, ಅದ್ರಲ್ಲಿ ಜ್ಞಾಪಕ ಇಂದ್ರಿಯಗಳ ಅಪರಿಪೂರ್ಣ ಅಂತ ಅಲ್ಲಿಂದ ಶುರು ಮಾಡ್ಕೋಬೇಕು. ಇಂದ್ರಿಯಗಳ ಅಪರಿಪೂರ್ಣ ಆಗಿರೋ ಕಾರಣವಾಗಿ ನಾವೇನ್ ಮಾಡ್ತೀವಿ, ತಪ್ಪು ಮಾಡ್ತೀವಿ. ನಾವು ಮಾಡಿದ ತಪ್ಪನ್ನ ನೋಡಿ 2 ಆಯ್ತಾ, ಈಗ 3ನೇದು ನಾವು ಮಾಡಿದ ತಪ್ಪನ್ನ ಒಪ್ಕೊಳ್ಳೋದೇ ಇಲ್ಲ. 3ನೇದು ನೋಡಿ, ಹಿಂಗೆ ಸುಲಭವಾಗಿ ಜ್ಞಾಪಕ ಇಟ್ಕೋಬಹುದು. ಮೊದ್ಲು ಎಲ್ಲಿಂದ ಶುರು ಮಾಡ್ಬೇಕು ಅಂದ್ರೆ, ಇಂದ್ರಿಯಗಳು ಅಪರಿಪೂರ್ಣ ಅಂತ ಶುರು ಮಾಡ್ಕೋಬೇಕು. ಇದು ಎಲ್ಲರಿಗೂ ಗೊತ್ತು, ನಾವೆಲ್ಲರೂ ಒಪ್ಕೋತೀವಿ. ಇಂದ್ರಿಯಗಳ ಅಪರಿಪೂರ್ಣ ಅನ್ನೋದು ಗೊತ್ತು. ನೋಡಿ, ಕಣ್ಣು ಸರಿಯಾಗಿ ಕಾಣಲ್ಲ, ಕಿವಿ ಕೇಳಿಸಲ್ಲ, ಸ್ಪಷ್ಟವಾಗಿ ಕಾಣಲ್ಲ, ಎಲ್ಲನೂ ಕಾಣೋದಿಲ್ಲ, ಎಲ್ಲನೂ ಕೇಳಿಸ್ಕೊಳ್ಳೋದಿಲ್ಲ. ನೋಡಿ, ಹಿಂಗೆ ನಮ್ಮ ಇಂದ್ರಿಯಗಳೇ ಮೋಸ ಮಾಡ್ತವೆ. ಹಂಗಾಗಿ ಇಂದ್ರಿಯಗಳು ಅಪರಿಪೂರ್ಣ. ಹಂಗಾಗಿ ಸಹಜವಾಗಿನೇ ಇಂದ್ರಿಯಗಳು ಅಪರಿಪೂರ್ಣ ಆಗಿರೋ ಕಾರಣವಾಗಿ ತಪ್ಪು ಮಾಡ್ತೀವಿ. ತಪ್ಪು ಮಾಡುವಂಥದ್ದು ಬಹಳ ಸಹಜ. ಟು ಏರ್ ಇಸ್ ಹ್ಯೂಮನ್ ಅಂತ ಹೇಳ್ತಾರೆ. ಆಮೇಲೆ ಅದನ್ನ ಒಪ್ಕೊಳ್ಳಲ್ಲ, ನಮ್ಗೆ ಅಹಂಕಾರ ಇರುತ್ತೆ. ನೋಡಿ, ನಾನು ತಪ್ಪು ಮಾಡಿದೀನಿ, ನಾನು ಸರಿ ಅಂತಾನೆ ಹೇಳ್ತೀವಿ. ಇದು 3ನೇದು, ಮೋಸ ಮಾಡುವಂತ ಪ್ರವೃತ್ತಿ 3ನೇದು. 4ನೇದು ಏನಂದ್ರೆ, ಇವೆಲ್ಲ ಕಾರಣ ಯಾವಾಗ್ಲೂ ನಾವು ಮಾಯೆಯಲ್ಲೇ ಇರ್ತೀವಿ ಅಂತ ಅದು ಇಲ್ಯೂಷನ್. ನೋಡಿ, ನೀವು ಇಲ್ಲಿ ಚಿತ್ರದಲ್ಲಿ ಏನ್ ಕಾಣ್ತಿದ್ದೀರಿ ನೋಡಿ, ಇದು ಇಲ್ಯೂಷರಿ ವರ್ಲ್ಡ್. ಆ ಚಿತ್ರ ಬರೆಯುವಂಥದ್ದು ನೋಡಿ. ಚಿತ್ರದಲ್ಲಿ ನೀವೇನ್ ಕಾಣ್ತಿದ್ದೀರಿ?
ನೋಡಿ ಇಲ್ಲಾದ್ರೂ ಸರಿ. ಈ ಚಿತ್ರ ನೋಡಿದ್ರೆ ಏನ್ ಅನ್ನಿಸ್ತಿದೆ ನಿಮ್ಗೆ? ಒಂದು ಸುಳಿ ತರ ಕಾಣಿಸುತ್ತೆ ಪ್ರಭುಜಿ. ನೋಡಿ ನೋಡಿ ಇಲ್ಲಿ ನೋಡಿ ಬೆರಳಿಟ್ರೆ ನೋಡಿ ಆಪ್ಟಿಕಲ್ ಇಲ್ಯೂಷನ್ ಅಂತ ಹೇಳ್ತಾರೆ. ಕೈ ಒಳಗಡೆ ಇಡೋ ತರದ್ದು ಒಂದು ಇದೆ. ಆದ್ರೆ ಅಲ್ಲಿ ಮೂಲವಾಗಿ ಆ ತರ ಇಲ್ಲ ಅದು. ನೋಡಿ ಅದು ಒಂದು ಹಳ್ಳ ಇಲ್ಲ ಅಲ್ಲಿ. ನೋಡ್ರಿ ಈ ತರದ್ದು ಇಲ್ಯೂಷರಿ. ನೋಡಿ ಇಲ್ಲೂ ಅಷ್ಟೇನೆ. ನೋಡಿ ಈ ತರದ್ದು ನೋಡಿ ನಮ್ಮ ಬುದ್ಧಿ ಏನಾಗ್ತಾ ಇದೆ ಈಗ ನೋಡಿ ಮೋಸ ಮಾಡ್ತಾ ಇದೆ. ನೋಡಿ ನಮ್ಮ ಬುದ್ಧಿ ರಾಜಸ ತಾಮಸದಲ್ಲಿ ನಾವು ಯಾವ್ದು ಸರಿ ಯಾವ್ದು ತಪ್ಪು ಸರಿಯಾದದ್ದನ್ನ ನಮಗೆ ಕೊಡ್ತಾ ಇಲ್ಲ ಬುದ್ಧಿ. ನೀವು ಬುದ್ಧಿ ಉಪಯೋಗಿಸಿ ಇದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ನೋಡಿ ಈ ತರದೆಲ್ಲ ಇಲ್ಯೂಷನ್ ಆಗತ್ತೆ, ಭ್ರಮೆ ಆಗತ್ತೆ. ನೋಡಿ ಹಂಗೆ ಮಾಯೆ ಮತ್ತು ಕತ್ತಲುಗಳ ಪ್ರಭಾವದಿಂದ ಅಧರ್ಮ ನೋಡಿ ಹಿಂಗಾಗಿ ಸರಿಯಾದದ್ದನ್ನ ನಾವು ತಿಳ್ಕೊಳ್ಳೋದಕ್ಕೆ ಕಷ್ಟ ಆಗತ್ತೆ. ಯಾಕೆ ಹೇಳಿ? ಮಾಯೆ ಯಾವಾಗ್ಲೂ ನಾವು ಮಾಯೆ ವಶದಲ್ಲಿ ಇರ್ತೀವಿ. ಭಗವಂತ ಸೃಷ್ಟಿ ಮಾಡಿರೋ ಲೋಕ ನೋಡಿ ಆ ತರ ಇದೆ, ಮಾಯಾ ಲೋಕ. ನೋಡಿ ಮಾಯೆಯ ಸೃಷ್ಟಿ ನೋಡಿ ಈ ತರ ಇದೆ. ನೋಡಿ ಅದನ್ನೇ ಭಗವದ್ಗೀತೆಯಲ್ಲಿ ದೈವೀಯೇಶ ಗುಣಮಯಿ ಮಮ ಮಾಯ ದುರತ್ಯಯ ಶ್ಲೋಕದಲ್ಲಿ ಹೇಳೋದು. ಈ ಲೋಕವನ್ನ ಸೃಷ್ಟಿ ಮಾಡಿರೋದೇ ಹಂಗೆ, ನಮ್ಮನ್ನು ಕೂಡ ಅದ್ರೊಳಗಡೆ ನಾವು ಇರ್ತೀವಿ. ಆದ್ರೆ ಯಾರು ಭಗವಂತನ ಭಕ್ತರಾಗ್ತಾರೆ ನೋಡಿ ಅವರು ಅದರಿಂದ ಆಚೆ ಬರ್ತಾರೆ. ಮಾಯೆ ಕತ್ತಲು. ಅರ್ಜುನ ಕತ್ತಲನ್ನ ಗೆದ್ದಿದ್ನ? ಆತನ ಏನಾದ್ರೂ ಒಂದು ವಿಶೇಷ ಹೆಸರಿತ್ತ? ಕತ್ತಲನ್ನ ಗೆದ್ದವನು ಅಂತ ಗೆದ್ದವನು ಪ್ರಭುಜಿ. ಗೂಢಕೇಶ. ಆತನ ಹೆಸರು ಯಾರು ಭಗವದ್ಗೀತೆ ಕೇಳಿದ್ನೋ, ಯಾರು ಕೃಷ್ಣನ ಸ್ನೇಹಿತನಾಗಿದ್ನೋ, ಯಾರು ಭಕ್ತನೋ ಆತನ ಹೆಸರು ಗೂಢಾಕೇಶ ಅಂತ. ಅಂದ್ರೆ ಕತ್ತಲು, ನಿದ್ರೆ, ಅಂಧಕಾರ, ತಮೋಗುಣ ನೋಡಿ ಇವುಗಳನ್ನೆಲ್ಲ ಗೆದ್ದವನು ಅಂತ ಹೇಳೋದಕ್ಕೆ ನೋಡಿ ಆತರ ಒಂದು ಒಳ್ಳೆ ಹೆಸರು ಅರ್ಜುನನ್ಗೆ. ನೋಡಿ ಆ ಅರ್ಜುನನನ್ನ ಇಟ್ಕೊಂಡು ಈ ಭಗವದ್ಗೀತೆ ಎಲ್ಲ ಹೇಳ್ತಾರೆ ಈಗ. ನೋಡಿ ಹಂಗೆ ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಹೆಂಗೆ ಅಂದ್ರೆ ನಮ್ಮ ಬುದ್ಧಿ ಪ್ರಕಾರ ನಡ್ಕೋತೀವಿ ಅಂತ ಹೋಗ್ಬಾರ್ದು ಬದುಕಲ್ಲಿ ಅಷ್ಟೇ. ಇದೆಲ್ಲ ಈ ಶ್ಲೋಕ, ಇವತ್ತಿನ ಶ್ಲೋಕ, ನೆನ್ನೆ ಶ್ಲೋಕ ಇವೆಲ್ಲ ಕೇಳಿ ಇವಾಗ ಇದು ಡಿಸ್ಕವರಿ, ಹೊಸ ಅನ್ವೇಷಣೆ. ಏನು ಅಂದ್ರೆ ನಮ್ಮ ಬುದ್ಧಿ ಈ ರೀತಿ ರಜೋಗುಣ ತಮೋಗುಣ ಪ್ರಭಾವಿತವಾಗಿರುತ್ತೆ. ಇದೆಲ್ಲ ಹೇಳಿ ಕೇಳಿ ಎಲ್ಲಿ ನಮಗಿದ್ರ ಜೀವನದ ಅಳವಡಿಕೆ ಅಂತ ಏನಾದ್ರೂ ಪ್ರಶ್ನೆ ಬಂದ್ರೆ ಏನ್ ಮಾಡ್ಬೇಕು ನಾವು? ನಮ್ಮ ಬುದ್ಧಿ ಪ್ರಕಾರನೇ ನಮ್ಮ ಬುದ್ಧಿ ಮಟ್ಟಕ್ಕೆ ನೇರಕ್ಕೆ, ಮೂಗಿನ ನೇರಕ್ಕೆ ಅಂತ ಹೇಳ್ತಾರೆ. ಮೂಗಿನ ನೇರಕ್ಕೆ ಯೋಚನೆ ಮಾಡುವಂಥದ್ದು. ನಾನು ಏನು ಗ್ರಹಿಸ್ಕೊಳಕ್ ಸಾಧ್ಯ ಆಗ್ತಿದೆಯೋ ಅದೇ ಸರಿ, ನಾನು ಬುದ್ಧಿ ಇದ್ದಂಗೆ ನಡ್ಕೋತೀನಿ, ನಾನು ಬೇಕಾದಂಗೆ ಮಾಡ್ತೀನಿ ಅಂತ ಹೋಗ್ಬಾರ್ದು. ಮತ್ತೇನ್ ಮಾಡ್ಬೇಕು ನೋಡಿ? ಧರ್ಮ ಗ್ರಂಥಗಳ ಆಧಾರವಾಗಿ ನಡ್ಕೊಂಡು ಅದನ್ನೇ 30ನೇ ಶ್ಲೋಕ ನೆನ್ನೆ ದಿನದ ಭಾವಾರ್ಥದಲ್ಲಿ ಪ್ರಭುಪಾದ ಹೇಳ್ತಾರೆ. ನಿನ್ನೆ ದಿನದ ಭಾವಾರ್ಥದಲ್ಲಿ ಪ್ರಭುಪಾದ ಹೇಳ್ತಾರೆ, ಧರ್ಮ ಗ್ರಂಥಗಳ ಆದೇಶಗಳಿಗೆ ಅನುಗುಣವಾಗಿ ಕೆಲಸ ಮಾಡುವುದಕ್ಕೆ ಪ್ರವೃತ್ತಿ ಎಂದು ಹೆಸರು. ಹೀಗೆಂದರೆ ಯೋಗ್ಯವಾದ ಕೆಲಸಗಳನ್ನು ಮಾಡುವುದು. ನೋಡಿ ಕೆಲವರು ಅವ್ರಿಗೆ ಏನ್ ಸರಿ ಅನ್ಸುತ್ತ ಅದನ್ನ ಮಾಡ್ತಾರೆ. ನೋಡಿದೀರಾ? ಅವ್ರಿಗೆ ಏನೋ ಒಂದ್ ಸರಿ ಅನ್ಸುತ್ತೆ, ಆ ಪ್ರಕಾರ ಮಾಡ್ತಾರೆ ಅವರು. ನೋಡಿ ಧರ್ಮ ಗ್ರಂಥಗಳ ಆದರ್ಶವನ್ನ ಧಿಕ್ಕರಿಸ್ತಾರೆ. ಅವ್ರಿಗೆ ಏನ್ ಸರಿ ಅನ್ಸುತ್ತೋ ಆ ತರ ಮಾಡ್ತಾರೆ. ನೋಡಿ ಉದಾಹರಣೆಗೆ ಈ ಗ್ರಹಣ ಸಂದರ್ಭದಲ್ಲಿ ಇತ್ತೀಚೆಗೆ ಜನಗಳು ಗ್ರಹಣ ನಂಬೋದಿಲ್ಲ. ಯಾಕೆ ನೋಡಿ? ಗ್ರಹಣ ಸಂದರ್ಭದಲ್ಲಿ ಕೆಲವು ಬುದ್ಧಿವಂತರು ಏನ್ ಮಾಡ್ತಿದ್ರು ಅಂದ್ರೆ ನೋಡಿ, ನಾನು ನಿಮ್ಗೆ ಗೂಗಲ್ ಮಾಡಿ ತೋರಿಸ್ತೀನಿ. ನೋಡಿ ಕಡಲೆಪುರಿ ಹಚ್ತಾ ಇದ್ರು. ಯಾರು ಹಂಚೋರು ಗೊತ್ತಾ? ಯಾರು ಅತ್ಯಂತ ನೋಡಿ ಬುದ್ಧಿವಂತ ವರ್ಗ ಅಂತ ಅನ್ಸ್ಕೊಂಡಿದ್ಯೋ ಅವರು ನೋಡಿ ಎಕ್ಲಿಪ್ಸ್ ಸಂದರ್ಭದಲ್ಲಿ, ಗ್ರಹಣ ಸಂದರ್ಭದಲ್ಲಿ ನೋಡಿ ಇದನ್ನ ಧಿಕ್ಕರಿಸ್ಬೇಕು, ಇದು ನೋಡಿ ಅಂತ ಹೇಳಿ ಕೆಲವರೆಲ್ಲ ಪ್ರಯತ್ನ ಮಾಡೋರು. ಅಡಿಗೆ ಮಾಡಿ ಊಟ ಮಾಡ್ತಿದ್ರು ಪ್ರಭುಜಿ. ಇದನ್ನ ಧಿಕ್ಕರಿಸ್ಬೇಕು ಅಂತ. ಈ ಗ್ರಹಣ ಇದೆಲ್ಲನು ಸುಳ್ಳು ಅಂತ ಹೇಳೋದಕ್ಕೋಸ್ಕರ
ಕೆಲವರೆಲ್ಲ ಆ ಸಂದರ್ಭದಲ್ಲಿ ನೋಡಿ ಇಂತಿಂಥವರೆಲ್ಲಾನು ಮಾಡೋರು ನೋಡಿ ನೋಡಿ ಹಂಗೆ ನೋಡಿ ಕೆಲವರೆಲ್ಲ ಹಂಗೆ ಎಲ್ಲ ಮಾಡೋರು ಗ್ರಹಣ ಸಂದರ್ಭದಲ್ಲಿ ನೋಡಿ ಅದರಲ್ಲಿ ಬಹಳ ವೈಜ್ಞಾನಿಕವಾದದ್ದಿದೆ ನೋಡಿ ಇಲ್ಲಿ ನೀವು ಚಿತ್ರದಲ್ಲಿ ಕಾಣ್ತಿದ್ದೀರಿ ನೋಡಿ ಎಕ್ಲಿಪ್ಸ್ ಟೈಮಲ್ಲಿ ಇವರು ಡಾಕ್ಟರ್ ಎಚ್ ನರಸಿಂಹಯ್ಯ ಅಂತ ಇದ್ರು. ಇವರು ಬೆಂಗಳೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಇದ್ರು, ದೊಡ್ಡ ಬುದ್ಧಿವಾದಿಗಳು, ಫಿಸಿಕ್ಸ್ ಓದ್ಕೊಂಡಿದ್ರು. ನೋಡಿ ಇವ್ರು ಏನ್ ಮಾಡ್ತಿದ್ರು ಅಂದ್ರೆ ಪಬ್ಲಿಕ್ ಅಲ್ಲಿ ಊಟ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಕಾಣ್ತಿದ್ಯಾ? ಇದು ಓದ್ತಾ ಇದ್ದೀರಾ ನೀವು? ಹಾ ಪ್ರಭುಜಿ, ವಿಡಿಯೋಗಳು ಕೂಡ ಬಿಟ್ಟಿದ್ರು ಪ್ರಭುಜಿ. ನಾನ್ ವೆಜ್ ತಿನ್ನೋದು ಅದೆಲ್ಲ ಬಿಟ್ಟಿದ್ರು ಪ್ರಭುಜಿ. ಬೇರೆ he sought to build scientific temper and encourage people to question traditional beliefs. ನೋಡಿ by his motto ಪ್ರಶ್ನಿಸದೆ ಒಪ್ಪಬೇಡಿ, ಡೋಂಟ್ ಅಗ್ರಿ ವಿತೌಟ್ ಕ್ವಶನ್. ನೋಡಿ ಈ ತರದ್ದೆಲ್ಲನು ಕೆಲವರು ಬುದ್ಧಿವಂತರು ನೋಡಿ ಇವ್ರ ಮೇಲೆ ನನ್ ಗೌರವ ಇದೆ. ಅಂದ್ರೆ ಇವರು ಪ್ರಿನ್ಸಿಪಾಲ್ ಆಗಿದ್ರು ಕಾಲೇಜ್ಗೆ, ನ್ಯಾಷನಲ್ ಕಾಲೇಜ್ಗೆ, ಬೆಂಗಳೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ರು. ನೋಡ್ರಿ ಈ ತರದ್ದೆಲ್ಲ ಮಾಡ್ತಿದ್ರು ಅವರು ಅವ್ರದ್ದೊಂದು ಗುಂಪು. ನೋಡಿ ಕಾಂಟೆಕ್ಸ್ಟ್ ಆಫ್ ಎಕ್ಲಿಪ್ಸ್ ಸೂಪರ್ಸ್ಟಿಷನ್ಸ್ ಇನ್ centuries old tradition across India. Many people avoid eating cooking during eclipse due to fears that ಏನಾಗ್ತಿತ್ತು, ಯಾಕೆ ಮಾಡ್ತಿರ್ಲಿಲ್ಲ ಅಂದ್ರೆ ನೋಡಿ ಆ ಸಂದರ್ಭದಲ್ಲಿ ಒಂದು ಕಾಸ್ಮಿಕ್ ಎನರ್ಜಿ ಶುರುವಾಗುತ್ತೆ, ಆರ್ ಡಿಸ್ಟ್ರಿಬ್ಯೂಟೆಡ್ ಅಂಡ್ ದಿಸ್ ಕ್ಯಾನ್ ಕಂಟಾಮಿನೇಟ್ ಫುಡ್. ನೀವು ನೋಡಿದೀರಾ, ದರ್ಬೆ ಆಗ್ತಿರಲ್ವಾ ಗ್ರಹಣ ಆ ಸಂದರ್ಭದಲ್ಲಿ ನೋಡಿ ಡೈಜೆಷನ್ ಇಸ್ ವೀಕೆಂಡ್, ಜೀರ್ಣ ಆಗುವಂಥದ್ದು ನೋಡಿ ಇದೆಲ್ಲ ನೀವು ನೋಡಿರ್ತೀರಿ. ನೋಡಿ ಗರ್ಭಿಣಿ ಸ್ತ್ರೀಯರನ್ನೆಲ್ಲನೂ ಸಂದರ್ಭದಲ್ಲಿ ವಿಶೇಷವಾಗಿ ಬಚ್ಚಿಡ್ತೀರಿ ಅಲ್ವಾ? ಕತ್ಲಲ್ಲಿ ಇಡ್ತೀವಿ ಪ್ರಭು, ಕಿರಣಗಳು ಬೀಳದೆ ಇರ್ಲಿ ನೋಡಿ. ಈ ತರದ್ದೆಲ್ಲರೂ ಕೆಲವರೆಲ್ಲ ಮಾಡ್ತಿದ್ರು. Even today, activists and rationalist groups continuing Narasimha's legacy organize public feasts during eclipse ನೋಡಿ to combat this mythic and promote scientific thinking. ನೋಡಿ ಈ ತರದೆಲ್ಲ ಇದೆ. ಇದು ಒಂದು ವರ್ಗ. ಆದ್ರೆ ಅದನ್ನ ನೋಡಿ ಗ್ರಹಣ ಸಮಯ ಇಷ್ಟು ಗಂಟೆಗೆ ಆಗತ್ತೆ, ಇಷ್ಟು ಗಂಟೆಗೆ ಬಿಡುತ್ತೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಲೆಕ್ಕಾಚಾರ ಮಾಡಿ ಹೇಳಿದ್ರೆ ಅದು ಅಷ್ಟು ಗಂಟೆಗೆ ಆಗುತ್ತೋ ಆಗಲ್ವೋ? ಆಗುತ್ತಲ್ವಾ? ನೋಡಿ ಅದು ನಿಖರವಾಗಿ ಇಷ್ಟು ಗಂಟೆಗೆ ಆಗತ್ತೆ ಅಂತ ಹೇಳಿ ಅದು ಅಷ್ಟು ಗಂಟೆಗೆ ಆದ್ರೆ ಅಷ್ಟು ಗಂಟೆಗೆ ಬಿಡುಗಡೆ ಆಗತ್ತೆ ಅಂತ ಹೇಳಿ ಅಷ್ಟು ಗಂಟೆಗೆ ಬಿಡುಗಡೆ ಆದ್ರೆ ಅದು ಪರಮ ಸತ್ಯ ಆದ್ರೆ ನಾವೆಲ್ಲರಿಗೂ ಅನುಭವ ಆದ್ರೆ ಅದೇ ಶಾಸ್ತ್ರದಲ್ಲಿ ಹೇಳ್ತಾರೆ ಇಂಥ ಸಂದರ್ಭದಲ್ಲಿ ಇಂತಿಂಥದ್ದು ಮಾಡಿ ಇಂತಿಂಥದ್ದು ಮಾಡಬೇಡಿ ಅಂತ ಹೇಳಿದ್ರೆ ನಾವು ಅದನ್ನು ಒಪ್ಪಬೇಕು, ಒಪ್ಪಬಾರ್ದು. ವಿಜ್ಞಾನನೋ ವಿಜ್ಞಾನ ಅಲ್ವೋ? ಒಪ್ಕೋಬೇಕು. ಅದಕ್ಕ ಗ್ರಹಣ ಟೈಮಿಗೆ ಹಿಡಿಯುತ್ತಂದ್ರೆ ನಾವು ಅದನ್ನ ಒಪ್ಕೊಂಡಿವಿ ಅಂದ್ರೆ ಅದು ನಾವು ಒಪ್ಕೋಬೇಕು. ನೋಡಿ ಆ ಸಮಯ ಮಾತ್ರ ಸರಿ ಆಗತ್ತೆ, ಅದರಿಂದ ಆಗುವಂತ ಪ್ರಭಾವ ಸುಳ್ಳಾಗತ್ತೆ ಅಂತ ಹೆಂಗ್ ಹೇಳಕ್ಕಾಗತ್ತೆ? ಅರ್ಧ ಕುಕ್ಕುಟ ನ್ಯಾಯ ಅಂತ ಹೇಳ್ತಾರೆ ಇದಕ್ಕೆ. ಹೇಗೆ ಅರ್ಧ ಕುಕ್ಕುಟ ನ್ಯಾಯ ಅಂದ್ರೆ ಏನು? ಕೋಳಿ ಹಿಂದೆಗಡೆ ಚಿನ್ನದ ಮೊಟ್ಟೆ ಕೊಡುತ್ತೆ, ಮುಂದೆಗಡೆ ಆಹಾರ ತಿನ್ನುತ್ತೆ, ಅದಕ್ಕೆ ಖರ್ಚು ಜಾಸ್ತಿ. ನೋಡಿ ಅರ್ಧ ಸತ್ಯ, ಅರ್ಧ ನ್ಯಾಯ, ಅರ್ಧ ಕುಕ್ಕುಟ ನ್ಯಾಯ, ಅದು ಮಾತ್ರ ಬೇಕು, ಇದು ಮಾತ್ರ ಬೇಡ. ನೋಡಿ ಸಮಯ, ದಿನ ನೋಡಿ ಈಗ ಈ ವರ್ಷದಲ್ಲಿ ಮುಂದೆ ಯಾವಾಗೆಲ್ಲ ಈ ಗ್ರಹಣಗಳೆಲ್ಲ ಆಗ್ತವೆ ಅಂತ ಹೇಳಿ ನೀವು ಜ್ಯೋತಿಷ್ಯ ಶಾಸ್ತ್ರಜ್ಞರು ನೋಡಿ ನಿಖರವಾಗಿ ಎಲ್ಲ ಹೇಳ್ತಾರೆ. ಅದು ಮಾತ್ರ ನಿಜ ಆಗತ್ತೆ, ಇದು ಮಾತ್ರ ಸುಳ್ಳಾಗತ್ತ? ನೋಡಿ ನೋಡಿ ನಾನು ಎಕ್ಲಿಪ್ಸ್ 2026 ಯಾವಾಗ ಆಗತ್ತೆ ಅಂತ ಹೇಳಿ ಕೇಳಿದ್ರೆ ನೋಡಿ ಇಲ್ಲಿ ತೋರಿಸ್ಬಿಡುತ್ತೆ. ನೋಡಿ ಯಾವಾಗ ಏನೇನಾಗತ್ತೆ ಅಂತ ಜ್ಯೋತಿಷ್ಯರು ನೋಡಿ ಇಲ್ಲಿ ಇಟ್ಕೊಂಡಿದ್ದಾರೆ. ನೋಡಿ ಮಾರ್ಚ್ 3ನೇ ತಾರೀಕು ನೋಡಿ ಚಂದ್ರಗ್ರಹಣ ಆಗತ್ತೆ. ನೋಡಿ ಫೆಬ್ರವರಿ 17ನೇ ತಾರೀಕು ಸೂರ್ಯಗ್ರಹಣ ಆಗತ್ತೆ. ನೋಡಿ ಎಷ್ಟು ನಿಖರವಾಗಿ ಹಿಂಗೆ ಲೆಕ್ಕಾಚಾರ ಮಾಡಿ ಇಟ್ಟಿದ್ದಾರೆ ಅಂದ್ರೆ
ಅದು ಅವತ್ತಿನ ದಿನ ಹಾಗೆ ಆಗತ್ತೆ. ನೋಡಿ, ಇಷ್ಟು ನಿಖರವಾಗಿ ಜ್ಯೋತಿಷ್ಯ ಶಾಸ್ತ್ರ ಇದೆ. ಅಲ್ಲೇ ಹೇಳ್ತಾರೆ, ಇದೊಂದು ಧರ್ಮಶಾಸ್ತ್ರದ ವೇದಗಳ ಒಂದು ಭಾಗ. ಅದರಿಂದ ಆಗೋ ಪ್ರಭಾವ ಕೂಡ ಹೇಳ್ತಾರೆ. ನೋಡಿ, ಒಂದು ಮಾತ್ರ ಸುಳ್ಳಾಗತ್ತೆ, ಇನ್ನೊಂದೆಲ್ಲ ತಪ್ಪಾಗತ್ತಾ? ಹೀಗೆಲ್ಲ ಸಾಧ್ಯ ಇಲ್ಲ. ಸಾಮಾನ್ಯ ಬುದ್ಧಿ ಇರೋರೇ ಅರ್ಥ ಮಾಡ್ಕೋಬಹುದು. ಹಿಂಗಾಗಿ ಏನ್ ಮಾಡ್ತಿದ್ದಾರೆ ಅಂದ್ರೆ, ಧರ್ಮಶಾಸ್ತ್ರಗಳನ್ನ ನಂಬಬೇಕು, ಒಪ್ಬೇಕು. ನೋಡಿ, ಅದ್ರ ಅರ್ಧ ಕುಕ್ಕುಟ ನ್ಯಾಯ ತರದ್ದು ಅದನ್ನ ತಗೋಬಾರ್ದು. ನೋಡಿ, ಅದನ್ನೇ ಪ್ರಭುಪಾದಲ್ಲಿ ಹೇಳ್ತಾರೆ, ಧರ್ಮ ಗ್ರಂಥಗಳ ಆದೇಶವನ್ನು ತಿಳಿಯದವನು ಕರ್ಮದ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳಲ್ಲಿ ಸಿಕ್ಕಿಕೊಳ್ಳುತ್ತಾನೆ. ನೋಡಿ, ಮೊನ್ನೆ ಗ್ರಹಣ ಆಯ್ತು ನೋಡಿ, ಪೂರ್ಣ ಚಂದ್ರಗ್ರಹಣ ಆಯ್ತು, ಸೂರ್ಯಗ್ರಹಣ ಕೂಡ ಆಯ್ತು. ಅದರ ನಂತರ ವಿಶ್ವಾದ್ಯಂತ ಕೆಲವು ಘಟನೆಗಳಾಗ್ತಾ ಇದ್ದಾವೆ. ನೇಪಾಳಲ್ಲಿ ಕ್ರಾಂತಿ ಆಯ್ತು ನೋಡಿ. ಅದರ ನಂತರ ನೇಪಾಳ ನಂತರ ಮತ್ತೆಲ್ಲಾಯ್ತು, ಯುರೋಪಲ್ಲೆಲ್ಲ ಆಗ್ತಾ ಇದೆ ನೋಡಿ. ಭಾರತದಲ್ಲೂ ಕೂಡ, ಉತ್ತರಾಖಂಡಲ್ಲಿ ಕೂಡ ಆಯ್ತು ಪ್ರಭು. ಉತ್ತರ ಪ್ರದೇಶದಲ್ಲಿ ಕೆಲವೆಲ್ಲನೂ ಆಗ್ತಾನೆ ಇದೆ. ದುಂಬಿ ನೋಡಿ, ಆ ಬಿಹಾರಲ್ಲೂ ನೇಪಾಳ ಆಯ್ತು ಪ್ರಭು. ಎಲ್ಲಾಯ್ತು, ಬಿಹಾರಲ್ಲಿ ಅಂತ ಹೇಳ್ತಾ ಇದ್ರು ಪ್ರಭು. ನೋಡಿ, ಎಲ್ಲೆಲ್ಲೆಲ್ಲೋ ವಿಚಿತ್ರಗಳು ನೋಡಿ, ಹಿಂಗೆಲ್ಲ ಆಗುವಂಥದ್ದು ನೋಡಿ. ಈ ತರದ್ದೆಲ್ಲನೂ ಕೆಲವು ಸೂಕ್ಷ್ಮ ಹಂತದಲ್ಲೆಲ್ಲನೂ ವ್ಯತ್ಯಾಸಗಳೆಲ್ಲ ಮಾಡ್ತವೆ ನೋಡಿ. ಕೆಲವು ಸತಿ ಈ ಗ್ರಹಣ ಸಂದರ್ಭದಲ್ಲೇ ಮ್ಯೂಟೇಶನ್ ಆಗ್ತಾ ಇತ್ತು ಅಂತ. ಮ್ಯೂಟೇಶನ್ ಅಂದ್ರೆ ಜೆನೆಟಿಕ್ ಚೇಂಜ್ ನೋಡಿ. ಏನು ನೋಡಿ, ಪ್ರಾಣಿಗಳಲ್ಲಿ, ಸಸ್ಯಗಳಲ್ಲಿ ನೋಡಿ, ಅವುಗಳಲ್ಲಿ ಬದಲಾವಣೆಗಳು, ಅವುಗಳ ಮುಂದಿನ ತಲಾಂತರದಲ್ಲೇ ಬದಲಾವಣೆ ನೋಡಿ, ವ್ಯತ್ಯಾಸವಾಗಿ ನೋಡಿ ಸಂತಾನಗಳಾಗೋದು, ವಿಚಿತ್ರವಾದ ಸಂತಾನಗಳು. ಅದರಲ್ಲಿ ಬೇರೆ ಬೇರೆ ತರದ್ದು ವೈವಿಧ್ಯತೆ ಸೃಷ್ಟಿ ಆಗ್ತಾ ಇತ್ತು ಅಂತ ಹೇಳ್ತಾರೆ ನೋಡಿ. ಹಂಗೆ ಏನೇ ಆಗ್ಲಿ, ಧರ್ಮಗ್ರಂಥಗಳ ಆದೇಶ ವೈಜ್ಞಾನಿಕವಾಗಿ ಕೂಡ ನೋಡ್ಬೋದು ನೋಡಿ. ಅದನ್ನ ಹಂಗಾಗಿ ನಂಬೋದು ನೋಡಿ. ಅದನ್ನೇ ಇವತ್ತಿನ ಶ್ಲೋಕದಲ್ಲಿ ಹೇಳ್ತಿರೋದು, ಧರ್ಮ ಅಧರ್ಮಗಳ ನಡುವೆ, ಮಾಡಬಹುದಾದ ಮತ್ತು ಮಾಡಬಾರದ ಕಾರ್ಯಗಳ ನಡುವೆ ವ್ಯತ್ಯಾಸವನ್ನು ಗ್ರಹಿಸದ ಬುದ್ಧಿಯು ರಾಜಸ ಗುಣದಲ್ಲಿದೆ. ಕೆಲವು ರಾಜಸ ಗುಣದಲ್ಲಿರೋರು ನೋಡಿ, ಧರ್ಮ ಯಾವುದು ಅಧರ್ಮ ಯಾವುದು ಅಂತ ವ್ಯತ್ಯಾಸವನ್ನೇ ಕಾಣಲ್ಲ ನೋಡಿ. ಅವರು ಹೇಳಿದ್ರೇನು ಕೇಳಲ್ಲ ಅಥವಾ ಓದಲ್ಲ. ಆದ್ರೆ ನೋಡಿ, ಅದನ್ನೇ ನೋಡಿ, ಎಲ್ಲದರಲ್ಲೂ ಕೂಡ ಒಬ್ಬ ಆರ್ಯ, ಸರಿಯಾಗಿ ಒಬ್ಬ ನಾಗರಿಕ, ಚೆನ್ನಾಗಿ ಮುಂದುವರೆದಂತ ಒಂದು ಜನಾಂಗದವರು ಏನ್ ಮಾಡ್ತಾರೆ ಅಂದ್ರೆ, ಈ ತರ ವ್ಯತ್ಯಾಸವನ್ನ ಕಾಣ್ತಾರೆ ನೋಡಿ. ಆ ಪ್ರಕಾರ ನಡ್ಕೋತಾರೆ ನೋಡಿ. ಕರ್ಮ, ಕೆಟ್ಟ ಕರ್ಮಕ್ಕೆ, ಪಾಪಕ್ಕೆ ಅನಿಸ್ತಾರೆ ನೋಡಿ. ನೀವು ಯಾವುದೇ ಒಳ್ಳೆ ಧರ್ಮ ತಗೊಳ್ಳಿ, ಆ ಒಳ್ಳೆ ಧರ್ಮದಲ್ಲಿ ಇವೆಲ್ಲ ಹೇಳ್ಕೊಡ್ತಾರೆ. ಪ್ರಾಣಿಗಳು ಧರ್ಮವನ್ನು ಮಾಡೋದಿಲ್ಲ ನೋಡಿ. ಮನುಷ್ಯರಿಗೂ ಪ್ರಾಣಿಗಳಿಗೂ ಏನ್ ವ್ಯತ್ಯಾಸ ಅಂತೇಳಿ ನೋಡಿ, ಮಹಾಭಾರತದಲ್ಲಿ ಒಂದು ಶ್ಲೋಕ ಇದೆ, ಬಹಳ ಪ್ರಸಿದ್ಧವಾದ ಶ್ಲೋಕ, ನಿಮ್ಮೆಲ್ಲರಿಗೂ ಗೊತ್ತಿರೋದೆ. ಮನುಷ್ಯನಿಗೂ ಪ್ರಾಣಿಗಳಿಗೂ ಏನ್ ವ್ಯತ್ಯಾಸ ಯಾರಾದ್ರೂ ಹೇಳ್ತೀರಾ? ಮನುಷ್ಯನಿಗೂ ಪ್ರಾಣಿಗಳಿಗೂ ಏನ್ ವ್ಯತ್ಯಾಸ? ಏನ್ ಸಮಾನ ಧರ್ಮ ಯಾವುದು? ವ್ಯತ್ಯಾಸ ಏನು? ಎಲ್ಲರಲ್ಲೂ ಸಮಾನ ಧರ್ಮ ಏನು? ವ್ಯತ್ಯಾಸ ಏನು? ಮನುಷ್ಯರು ಪ್ರಾಣಿಗಳು ಮನುಷ್ಯರು ಮಾತಾಡ್ತಾರೆ, ಎಲ್ಲಾ ತಿಳುವಳಿಕೆ ಇರುತ್ತೆ ಪ್ರಭು. ಸಮಾನ ಧರ್ಮ ಅಂತ ಹೇಳಿದ್ರೆ ಎಲ್ಲಾ ಹೃದಯದಲ್ಲೂ ಪರಮಾತ್ಮ ಇರ್ತಾನೆ, ಎಲ್ಲಾರ್ಗು ಆತ್ಮದ ಲೆವೆಲ್ ಅಲ್ಲಿ ನೋಡ್ಬೇಕಂತ ಅಲ್ವಾ ಪ್ರಭು? ತಿಳ್ಕಂತಾನೆ ಪ್ರಭುಜಿ. ಪ್ರಾಣಿಗಳು ಮನುಷ್ಯರು 4 ವಿಷಯಗಳನ್ನ ಮಾಡ್ತವೆ: ಆಹಾರ, ನಿದ್ರಾ, ಭಯ, ಮೈಥುನ ಪ್ರಭುಜಿ. ಅದಿಬ್ಬರು ಎರಡಕ್ಕೂ ಇರುತ್ತೆ ಪ್ರಭು. ಯಾರಾದ್ರೂ ಪೂರ್ತಿ ಶ್ಲೋಕ ಹೇಳ್ತೀರಾ? ಎಲ್ಲಿ, ಎಷ್ಟನೇದ್ರಲ್ಲಿ ಪ್ರಭುಜಿ? ಅದು ಮಹಾಭಾರತದಲ್ಲಿ, ಭಗವದ್ಗೀತೆಯಲ್ಲಿ ಹುಡುಕಿ ಹೇಳೋದಲ್ಲ, ಮಹಾಭಾರತದಲ್ಲಿ ಬರುತ್ತೆ. ಆಹಾರ ನಿದ್ರಾ ಭಯಮೈಥುನಂ ಚ ಸಾಮಾನ್ಯಂ ಏತತ್ ಪಶುಭಿರ್ ನರಾಣಾಂ ಧರ್ಮೋಹಿತೈಷೋ ಅಧಿಕೋ ವಿಶೇಷೋ ಧರ್ಮೇಣ ಹೀನ ಪಶುಭಿರ್ ಸಮಾನ. ಈ ಶ್ಲೋಕವನ್ನ ಸಾಧ್ಯವಾದ್ರೆ ಎಲ್ಲ ಕಂಠಪಾಠ ಮಾಡ್ಬಿಡೋದು. ತುಂಬಾ ಪ್ರಸಿದ್ಧವಾದಂತ ಶ್ಲೋಕ, ಮತ್ತೆ ತುಂಬಾ ಚೆನ್ನಾಗಿದೆ ಹೇಳಕ್ಕೆ, ಕೇಳಕ್ಕೆ ನೋಡಿ, ಮತ್ತೆ ಮತ್ತೆ ಜ್ಞಾಪಿಸ್ಕೊಳಕ್ಕೆ ನೋಡಿ. ಈ ತರದ್ದು ಆಹಾರ ನಿದ್ರಾ ಭಯಮೈಥುನಂ ಚ ಸಾಮಾನ್ಯಂ ಏತತ್ ಪಶುಭಿರ್ ನರಾಣಾಂ ಧರ್ಮೋಹಿತೇಶೋ ಅಧಿಕೋ ವಿಶೇಷೋ
ಧರ್ಮೇಣ ಹೀನ ಶುಭೀರ್ ಸಮಾನ ಅನ್ನುವಂಥದ್ದು. ಹಂಗೆ ಧರ್ಮ ಯಾವುದು ಅಧರ್ಮ ಯಾವುದು ಅನ್ನುವಂಥದ್ದು ವ್ಯತ್ಯಾಸ ಪ್ರಾಣಿಗಳು ಮಾಡೋದಿಲ್ಲ, ಮನುಷ್ಯ ಮಾಡ್ತಾನೆ. ನೋಡಿ, ಅದಕ್ಕೋ ವಿಶೇಷ ಏನಂದ್ರೆ ಧರ್ಮ. ಪ್ರಾಣಿಗಳಿಗೂ ಮನುಷ್ಯನಿಗೂ ಏನು ವ್ಯತ್ಯಾಸ ಅಂದ್ರೆ, ನೋಡಿ, ಪ್ರಾಣಿಗಳು ಅವರು ಎಕ್ಸ್ಪರ್ಟ್ ಯಾವ್ದ್ರಲ್ಲಿ? ಆಹಾರ, ನಿದ್ರಾ, ಭಯ, ಮೈಥುನಂಚದಲ್ಲಿ. ಅವುಗಳ ಜೊತೆ ಕಾಂಪಿಟೇಷನ್ ಮಾಡಕ್ಕಾಗತ್ತಾ? ತಿನ್ನೋದ್ರಲ್ಲಿ ನೋಡಿ, ಮಲ್ಗೋದ್ರಲ್ಲಿ, ಮೈಥುನದಲ್ಲಿ ನೋಡಿ, ಅವರ ರಕ್ಷಣೆ ಮಾಡ್ಕೊಳ್ಳೋದ್ರಲ್ಲಿ ಅವುಗಳ ಜೊತೆ ಕಾಂಪಿಟೇಷನ್ ಮಾಡಕ್ಕಾಗತ್ತಾ? ಆಗೋದಿಲ್ಲ. ಆಗಲ್ಲ. ನೋಡಿ ನೋಡಿ, ಅದಕ್ಕೆ ಅವರು ಇಲ್ಲೇ ವ್ಯತ್ಯಾಸ ಆಗೋದು. ನೋಡಿ, ನೆನ್ನೆ ಪ್ರಭುಜಿಯವರು ಹೇಳ್ತಿದ್ರು ನೋಡಿ, ನೋಡಿ ಗೀತಾ ಸಂದೇಶದಲ್ಲಿ ಅವರು ಕಾರ್ ಉದಾಹರಣೆ ಕೊಡ್ತಿದ್ರು. ನೋಡಿ, ಎಂಥದ್ದು 1000cc ಕಾರ್ ತಗೊಳ್ಳೋದು, ನೋಡಿ ಅದನ್ನ ಆನ್ ಮಾಡಿದ್ರೆ ಜುರ್ ಅಂತ ಹೋಗುತ್ತೆ. ನಾವು ಆಯ್ಕೆ ಮಾಡ್ಕೋತೀವಿ ದೇಹನ. ನೋಡಿ, ಇಂಥ ಕಾರ್ ಬೇಕು ಅಂತ ಆಯ್ಕೆ ಮಾಡ್ಕೊಂಡ್ರೆ ಅದಂತ ಹಂಗೆ ನಡ್ಕೊಳ್ತದು. ನೋಡಿ, ನಮಗೂ ನಾವು ಕೊಟ್ಟಿರೋಂಥ ಅವಕಾಶ, ನೋಡಿ ಈ ಥರದ್ದೆಲ್ಲವನ್ನು ನಾವು ಲಾಭ ಮಾಡ್ಕೊಳ್ಳದೆ ಇದ್ರೆ, ಸರಿಯಾಗಿ ಬಳಸ್ಕೊಳ್ಳದೆ ಇದ್ರೆ, ನಮ್ಗೇನ್ ದೇಹವನ್ನ ನೋಡಿ ಪ್ರಾಣಿಗಳ ದೇಹ ಕೊಟ್ಬಿಡ್ತಾನೆ ಭಗವಂತ. ನೋಡಿ, ಬಯಸ್ತಾರೆ ಜನ ತಿನ್ನೋದಕ್ಕೆ ಆಹಾರ, ನಿದ್ರಾ, ಭಯ, ಮೈಥುನಂಚ. ಅದ್ರ ಬಗ್ಗೆನೇ ನೋಡಿ ನಮ್ಮ ಒಲವು, ನಮ್ಮ ಆಸೆಗಳು, ನೋಡಿ ನಮ್ಮ ಬದುಕಿನ ಉದ್ದೇಶ ಎಲ್ಲ ಅದೇ ಪ್ರಕಾರ ಇದ್ರೆ ಅದೇ ದೇಹ ಸಿಗುತ್ತೆ. ಯಾಕಂದ್ರೆ ಅದೇ ಬಯಸಿದ್ವಿ. ಅಲ್ಲಿ ವ್ಯತ್ಯಾಸ ಕಾಣಕ್ಕಾಗಲ್ಲ. ನೋಡಿ, ಮನುಷ್ಯರಲ್ಲೂ ಕೂಡ ಎಷ್ಟೋ ಜಾತಿ ಜನಾಂಗಗಳಿದಾವೆ ಪ್ರಪಂಚಾದ್ಯಂತ. ಮನುಷ್ಯ ದೇಹ ಸಿಕ್ಕಿದೆ, ಆದ್ರೆ ಪ್ರಾಣಿಗಳ ತರ ಬದುಕುವಂಥದ್ದೇ ಅವರ ನಾಗರಿಕತೆ ಆಗಿರುತ್ತೆ. ಆಫ್ರಿಕಾದಲ್ಲಿ ಇರುವಂತವ್ರು ನೋಡಿದಿರಾ, ಅವ್ರು ಹೆಂಗ್ ವಾಸ ಮಾಡ್ತಾರೆ ನೋಡಿ. ಈ ಏನು ಮರುಭೂಮಿಗಳಲ್ಲಿರೋರು, ಅರ್ಥ ಆಗ್ತಿದ್ಯಾ ನಾ ಹೇಳೋದು? ಮರುಭೂಮಿಗಳಲ್ಲಿರೋರು ನೋಡಿ, ಆಫ್ರಿಕಾದಲ್ಲಿರೋ ಕಾಡುಗಳಲ್ಲಿರೋರು ನೋಡಿ, ಇವರೆಲ್ಲರೂ ಹೆಂಗಿರ್ತಾರೆ ಪಾಪ. ನೋಡಿ, ಅವ್ರಿಗೆ ಧರ್ಮನೂ ಇಲ್ಲ, ಕರ್ಮನೂ ಇಲ್ಲ. ಪ್ರಾಣಿಗಳು ಹೆಂಗೆ ಬೇಟೆ ಆಡ್ತಾವ ಅವರು ಬೇಟೆ ಆಡ್ತಾರೆ. ನೋಡಿ, ಪ್ರಾಣಿಗಳ ತರನೇ ಬದುಕ್ತಾರೆ. ನೋಡಿರ್ತೀರಾ ಹಾ ಪ್ರಭುಜಿ, ಹೌದು. ಅಲ್ವಾ? ಅವೆಲ್ಲ ಪ್ರಾಣಿಗಳನ್ನು ತಿಂತಾರೆ, ಹೊಡಿತಾರೆ, ಕುಂದಿರ್ತಾರೆ ಅಷ್ಟೇ. ನೋಡಿ, ಅವರು ಬದುಕುವಂಥದ್ದು ಹೆಂಗ್ ಬದುಕ್ತಾರೆ ಅಂದ್ರೆ ಪಾಪ, ನೋಡಿ ಅವ್ರಿಗೆ ಗೊತ್ತಿಲ್ಲ. ನೋಡಿ ಹೆಂಗ್ ಬದುಕ್ತಾರೆ ಅಂದ್ರೆ, ನೋಡ್ರಿ ಹಿಂಗ್ ಬದುಕ್ತಾರೆ. ನೋಡಿ, ಹಡ್ಜಾಬೆ ಟ್ರೈಬ್, ವೈಲ್ಡ್ ಹಂಟಿಂಗ್ ಅಂಡ್ ಕುಕಿಂಗ್, ಆಫ್ರಿಕನ್ ಟ್ರೈಬ್. ಹಂಗೆ ಗಮನಿಸ್ಬೋದು. ಪಾಪ ಇವ್ರಿಗೆ ಗೊತ್ತಾಗಲ್ಲ. ಈ ಚಿತ್ರಗಳು ನೋಡ್ರಿ, ಇಲ್ಲಿ ಈ ಚಿತ್ರದಲ್ಲಿ ಕಾಣ್ತಿದ್ರಿ, ಅಲ್ಲಿ ಪ್ರದೇಶ ಹೆಂಗಿರುತ್ತೆ ನೋಡಿ. ಅವ್ರು ಕಾಣುತ್ತಾ ಬೇಟೆ ಹಾ ಪ್ರಭುಜಿ, ಕಾಣ್ತಾ ಇದೆ. ನೋಡಿ, ಬೇಟೆ ಆಡ್ಬಿಟ್ಟ ಆತ, ಏನೋ ಹಿಪ್ಪೋಯ್ತು ನೋಡಿ. ನಾಯಿಗಳ ಜೊತೆ ಹೋಗಿದ್ದಾನೆ ನೋಡಿ, ಯಾವ್ದೋ ಒಂದು ಪಕ್ಷಿನ ಹಿಡ್ಕೊಂಬಿಟ್ಟ ನೋಡಿ. ಆ ಪಕ್ಷಿಗೆ ನೋವಾಗತ್ತಾ ನೋಡಿ, ಅಥವಾ ಅದಕ್ಕೇನು ಮರಿಗಳಿದಾವ ನೋಡಿ. ಒಂದು ಪಕ್ಷಿನ ಹಿಡ್ಕೊಂಡಿದ್ದಾನೆ, ಕಾಣುತ್ತಾ? ಕಾಣ್ತಾ ಇದೆ ಪ್ರಭುಜಿ. ಕಾಣ್ತಾ ಇದೆ ಪ್ರಭು. ನೋಡಿ, ಈಗ ಆ ಪಕ್ಷಿಗೆ ನೋವಾಗುತ್ತೆ ಅನ್ನೋದು ಅವನಿಗೇನಾದ್ರೂ ಫೀಲಿಂಗ್ ಇರುತ್ತಾ? ಇಲ್ಲ ಇಲ್ಲ. ನೋಡಿ, ಒಂದು ಪಕ್ಷಿ ಬೇಟೆ ನೋಡಿ, ಇನ್ನೊಂದು ಪಕ್ಷಿ ನೀವು ನೋಡ್ಕೊಂಬಂದ. The expedition, as you know, I'm on an expedition here in Tanzania. ಹಿಂಗೆ ನೋಡಿ, ಹಿಂಗೆ ನೋಡಿ, ಅವ್ರ ಅದೇ ಖುಷಿ, ಅದೇ ಬದುಕು ನೋಡಿ, ಹಂಗಿರುತ್ತೆ ನೋಡಿ. ಈ ತರದ ಎಷ್ಟೋ ತರ ಜನಗಳಿದ್ದಾರೆ
ನೋಡಿ ಎಷ್ಟೋ ತರ ಜನಗಳಿದ್ದಾರೆ ಅಲ್ವಾ. ನೋಡಿ ಇವ್ರಿಗೆಲ್ಲರಿಗೂ ಧರ್ಮ ಹೇಳ್ಕೊಟ್ರೆ ನೋಡಿ ಇಲ್ಲಿ ಅಂದ್ರೆ ಈಗ ಪ್ರಭುಪಾದರ ಪ್ರಭಾವದಿಂದ ಏನಾಗಿದೆ ಅಂದ್ರೆ ನೋಡಿ ಇಂಥ ಸಾಧುಗಳಲ್ಲೂ ಕೂಡ ನೋಡಿ ಭಗವದ್ಗೀತೆ ಓದುವಂಥವ್ರು ಪ್ರಭುಪಾದರ ಪುಸ್ತಕ ಓದೋರು ನೋಡಿ ಆ ಪ್ರಕಾರ ನಡ್ಕೊಳ್ಳೋರೆಲ್ಲ ಇದಾರೆ. Stressed about travel? Agoda के साथ करो travel, stress free. ಹುಟ್ಟಿದ್ರೇನು ಕೂಡ ಇಷ್ಟ kata bita mag-usapaan ba bita kuku ko balaba ma isun saan na kwarto wano ma isabi da binon no kwa nako ko da ewa ನೋಡ್ರಿ ಹಿಂಗೆ ಅವ್ರ ಬದುಕಿನ ರೀತಿ ನೋಡಕ್ಕೆ ಭಯ ಆಗುತ್ತೆ ಪ್ರಭು. ko mama na bay pimbo gabi kwatita kuya ala formation na to tumi ನೋಡಿ ಇವತ್ತು ಏನ್ ವಿಚಿತ್ರ ವಿಷಯ ಅಂದ್ರೆ ನೋಡಿ ಇಲ್ಲೂ ಕೂಡ ಇವತ್ತು ನೋಡಿ ಕೃಷ್ಣ ಪ್ರಜ್ಞೆಯಲ್ಲಿ ಇಂತಿಂತ ನೋಡಿ ಅದನ್ನೇ ಈ ಚಿತ್ರದಲ್ಲಿ ಕಾಣ್ಬೋದು. ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ಜಸ್ಟ್ ಒಂದು ಇಸ್ಕಾನ್ ಅಂತ ಹಾಕ್ತೀನಿ ನೋಡಿ. ನೋಡಿ ಇಲ್ಲಿ ನೀವು ಕಾಣ್ತೀರಿ. ನೋಡಿ ಹಿಂಗೆ ಪ್ರಭುಪಾದರ ಒಂದು ಪ್ರಭಾವದಿಂದ ಇಂತಿಂತ ಸ್ಥಳದಲ್ಲೂ ಕೂಡ ನೋಡಿ ಇವತ್ತು ಪರಿಣಾಮ ನಡೀತಾ ಇದೆ. ಓಪನ್ ಆಗ್ತದೆ. ನೋಡಿ ಹಂಗೆ ನೋಡಿ ಪ್ರಭುಪಾದರ ಒಂದು ವಿಶೇಷ ಕೃಪೆಯಿಂದ ನೋಡಿ ಇಲ್ಲೆಲ್ಲೂ ಕೂಡ ನೋಡಿ ಹಿಂಗೆ ಕೃಷ್ಣ ಪ್ರಜ್ಞೆಗಳು ಬೆಳೀತಿದ್ದಾವೆ. ನೋಡ್ರಿ ಇದು ಯಾವುದೋ ಒಂದು ಕಾಣ್ತಾ ಇದೆ ಪ್ರಭುಜಿ. ಕಾಣ್ತಾ ಇದೆ ಪ್ರಭು. ಯಾವುದೋ ಒಂದು ಬುಡಕಟ್ಟಿದೆ. ಯಾವುದೋ ಒಂದು ಮಧ್ಯೆ ತೆಗೆದುಕೊಳ್ಳುವುದು ಕಾಣ್ತಿದೆಯಾ? Never lay you down, baby. Hey, put your baby mama at the crib, blow her back out. Shorty Filipino and she come with me back out. Alley-oop without the hoop, it come with Jerry back out. Niggas now, your mama made me ಇದು up, got the morning routine. Wake up bright and early. Ranga means? It just means God bless you. ಹಿಂಗೆ ನೋಡಿ ಪ್ರಚಾರಗಳಾಗ್ತದೆ जुलाई 2025 को ಗಳಲ್ಲಿ ನೋಡಿ ಅವರ जुलाई 2025 को लंदन के इस्कॉन रेस्टोरेंट गोविंदस में एक अफ्रीकी मूल का ब्रिटिश नागरिक आया। उसने पहले पूछा क्या ये वेगन रेस्टोरेंट है। स्टाफ ने बताया कि यहाँ मांस, प्याज और लहसुन भी नहीं चलता। इसके बावजूद उसने जानबूझकर KFC की चिकन बकेट निकाली और खड़ा होकर वहीं खाने लगा। उस स्टाफ और वहाँ मौजूद लोगों को भी ऑफर किया। ये हरकत न सिर्फ नियमों के खिलाफ थी बल्कि बेहद शर्मनाक भी थी। वीडियो वायरल हुआ और लोगों में गुस्सा फैल गया। 20 जुलाई 2025 ಜನ ಇರ್ತಾರೆ. ಇದನ್ನ ಗಮನಿಸ್ಬೇಕು.
ಏನು ಮಾಡ್ತಾ ಇದ್ದಾರೆ ವೇಸ್ಟ್ ಆಗ್ತಾ ಇದೆ. ಮತ್ತೆ time waste ಆಗ್ತಾ ಇದೆ. ಅವಾಗ ಏನ್ ಮಾಡ್ತಾರೆ? waste ಹಿಂಗೆ ಹಿಂದೂ ಕರ್ನಾಟಕ ವಿಚಾರ ಬಂದ್ರೆ ಈ ನೋಡಿ ಈ ತರದ್ದು ಬಹಳಷ್ಟು ವಿಷಯಗಳು. ಇದನ್ನೇ ಮೊನ್ನೆ ಗಿರಿರಾಜ್ ನೋಡಿ ಅವ್ರ ಹತ್ರ ಒಬ್ರು ಶ್ರೀ ವೈಷ್ಣವರು ಬರ್ತಾರೆ ಮೊನ್ನೆ. ನೋಡಿ ಅದನ್ನ ನೋಡಿ ಇಲ್ಲಿ ಗ್ರೂಪ್ ಅಲ್ಲಿ ಅದನ್ನ ತೋರ್ಸಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡಿ ಏನಂತಾರೆ ವಿಷಯ, ಒಬ್ಬರು ಬರ್ತಾರೆ ಶ್ರೀ ವೈಷ್ಣವರು ಬಂದು ಗಿರಿರಾಜ ಸ್ವಾಮಿ ರೂಪದ ಡಿಸೈಪಲ್. ನೋಡಿ ಅವ್ರನ್ನ ಪ್ರಶ್ನೆ ಮಾಡ್ತಾರೆ, ಹೂ ಇಸ್ ಯುವರ್ ಪ್ರಭುಪಾದ್. ನೋಡಿ ಅವ್ರಿಗೆ ನೋಡಿ ರಾಮಾನುಜಾಚಾರ್ಯರು ನೋಡಿ ಅವ್ರಿಗೆ ಗೊತ್ತು ಏನ್ ಯಾವ ಅವತಾರ ರಾಮಾನುಜಾಚಾರ್ಯರು, ಯಾರ ಅವತಾರ? ವಾಯು ಅವತಾರ. ಆದಿಶೇಷ ಅವತಾರ, ಲಕ್ಷ್ಮಣನ ಅವತಾರ, ಬಲರಾಮನ ಅವತಾರ. ನೋಡಿ ಇದೆಲ್ಲ ಅವತಾರ ಅಲ್ವಾ? ನೋಡಿ ಅವ್ರು ಬಂದು ಕೇಳ್ತಾರೆ, ನೋಡಿ ಈ ತರದ ಒಂದು ಅವತಾರವಾದಂತ ರಾಮಾನುಜಾಚಾರ್ಯರು ನೋಡಿ ಭಕ್ತಿ ಪ್ರಚಾರ ಮಾಡ್ತಾರೆ. ಎಲ್ಲಿಂದ ಎಲ್ಲಿ ಮಾಡ್ತಾರೆ? ಮುಖ್ಯವಾಗಿ ಎಲ್ಲಿಂದ ಎಲ್ಲಿಗೆ ಹಬ್ಬುತ್ತೆ ಅವ್ರು ಮಾಡಿದ ಪ್ರಚಾರ? ದಕ್ಷಿಣ ಕರ್ನಾಟಕದಾದ್ಯಂತ ಹೆಚ್ಚು ಅಂದ್ರೆ ದಕ್ಷಿಣ ಕರ್ನಾಟಕ, ಸಾರಿ ದಕ್ಷಿಣ ಭಾರತ ಅಂತ ಅನ್ಕೊಳ್ಳಿ. ನೋಡಿ ಅವರ ಪ್ರಭಾವ ಇರುತ್ತೆ. ಇವರು ಬಲರಾಮ, ನೋಡಿ ಬಲರಾಮ, ಆದಿಶೇಷ, ನೋಡಿ ಇವರು ಮಾಡ್ತಾರೆ. ಆಯ್ತು, ಓಕೆ. ಆಮೇಲೆ ಈ ವಾಯುದೇವರಾಗಿ ನೋಡಿ ವಾಯು ಯಾರಾಗಿ ಜನ್ಮ ಪಡ್ತಾರೆ, ಯಾರಾಗಿ ಅವತಾರ ಮಾಡ್ತಾರೆ ಭಾರತದಲ್ಲಿ? ಮಧ್ವಾಚಾರ್ಯ ಅಂತ ಮಧ್ವಾಚಾರ್ಯರು ನೋಡಿ ವಾಯುದೇವ, ಇದೆಲ್ಲ ಸರಿ ಆಯ್ತು. ನೋಡಿ ಆಮೇಲೆ ನೋಡಿ ಅವರು ಎಲ್ಲಿ ಪ್ರಚಾರ ಮಾಡ್ತಾರೆ ಅಂದ್ರೆ ನಮ್ಮ ಈ ಕರಾವಳಿ ತೀರದಲ್ಲಿ, ಉಡುಪಿ, ಮಂಗಳೂರು, ನೋಡಿ ಹೆಚ್ಚು ಅಂದ್ರೇನು ಹೆಚ್ಚು ಕಡಿಮೆ ಸ್ವಲ್ಪ ಕರ್ನಾಟಕ ಸ್ವಲ್ಪ ಭಾಗ, ನೋಡಿ ಇಲ್ಲೆಲ್ಲ ಪ್ರಚಾರ ಮಾಡ್ತಾರೆ. ನೋಡಿ ಆಮೇಲೆ ಇನ್ನು ಕೆಲವರು ಆಚಾರ್ಯರ ಬಗ್ಗೆ ಹಂಗೆ ಹುಡ್ಕೊಂಡು ಹೋದ್ರೆ ನೋಡಿ ಆದಿಶಂಕರಾಚಾರ್ಯರು ಎಲ್ಲಿಂದ ಎಲ್ಲಿ ಪ್ರಚಾರ ಮಾಡ್ತಾರೆ? ಭಾರತಾದ್ಯಂತ ಪ್ರಚಾರ. ನೋಡಿ 4 ಮಠ ಸ್ಥಾಪಿಸ್ತಾರೆ. ನೋಡಿ ಯಾರು ಬೌದ್ಧ ಧರ್ಮ, ನಾಸ್ತಿಕ ಧರ್ಮಗಳಾಗಿದ್ವೋ, ಜೈನ ಧರ್ಮ, ಬೌದ್ಧ ಧರ್ಮ, ಅಲ್ಲಿ ವೈದಿಕ ಪರಂಪರೆ ಸ್ಥಾಪನೆ ಮಾಡೋ ಪ್ರಯತ್ನ ಮಾಡ್ತಾರೆ. ನೋಡಿ ಅಂಥದ್ದು ನೋಡಿ ಭಾರತ ದೇಶದಾದ್ಯಂತ ಮಾಡ್ತಾರೆ. ಇಲ್ಲಿಂದ ಕಾಶ್ಮೀರದಿಂದ ಕನ್ಯಾಕುಮಾರಿ, ಗುಜರಾತಿಂದ ಈ ಕಡೆ ಒಡಿಶಾ ಇಲ್ಲಿವರೆಗೂ ಮಾಡ್ತಾರೆ. ಗುಜರಾತ್ ಅಲ್ಲಿ ದ್ವಾರಕಾ ಒಂದು ಮಠ ಮಾಡ್ತಾರೆ, ಒರಿಸ್ಸಾದಲ್ಲಿ ಜಗನ್ನಾಥಪುರಿಯಲ್ಲಿ ಒಂದು ಮಠವನ್ನು ಮಾಡ್ತಾರೆ, ಬದ್ರಿಕಾಶ್ರಮದಲ್ಲಿ ಒಂದು ಮಠ ಮಾಡ್ತಾರೆ, ದಕ್ಷಿಣ ನೋಡಿ ಶೃಂಗೇರಿಯಲ್ಲಿ ಒಂದು ಮಠ ಮಾಡ್ತಾರೆ. ನೋಡಿ ಇಷ್ಟಿಷ್ಟೇ ಇತ್ತು. ದೇವೋತ್ತಮ ಪರಮ ಪುರುಷ ಕೃಷ್ಣ ನೋಡಿ ಚೈತನ್ಯ ಮಹಾಪ್ರಭುಗಳಾಗಿ ಅವತರಿಸ್ತಾರೆ. ಅವರು ಎಲ್ಲಿಂದ ಎಲ್ಲಿವರೆಗೂ ಪ್ರಚಾರ ಮಾಡ್ತಾರೆ? ಚೈತನ್ಯ ಮಹಾಪ್ರಭು ಎಲ್ಲಿ ಪ್ರಚಾರ ಮಾಡ್ತಾರೆ ದೇಶದಲ್ಲಿ? ಬೆಂಗಾಲ್ ಪ್ರಭುಜಿ. ಇದು ಫುಲ್ಲು ಇವಾಗ ಹೇಳಿದ್ರಲ್ಲ ಪ್ರಭು, ಅದು ಫುಲ್ಲು ಪ್ರಚಾರ ಮಾಡ್ತಾರೆ. ಈಸ್ಟ್ ಇಂಡಿಯಾ, ಪೂರ್ವ ಒರಿಸ್ಸಾ, ಇಲ್ಲಿ ಹೆಚ್ಚಿನ ಅವರ ಒಂದು ಪ್ರಸಿದ್ಧ. ನಮ್ಗಂತೂ ಹೆಸರೇ ಕೇಳಿಲ್ಲ, ನಾವು ಚೈತನ್ಯ ಮಹಾಪ್ರಭು ಹೆಸರೇ ಕೇಳಿಲ್ಲ. ಆಚಾರ್ಯ, ಆದಿಶಂಕರಾಚಾರ್ಯ ನೋಡಿ ಆಚಾರ್ಯರ ಹೆಸರುಗಳಾದ್ರೂ ಕೇಳಿದೀವಿ, ಮಧ್ವಾಚಾರ್ಯ. ಚೈತನ್ಯ ಮಹಾಪ್ರಭುಗಳು ಹೆಚ್ಚಿಗೆ ಕೇಳೇ ಇಲ್ಲ ನಾವು. ನೋಡಿ ಇಸ್ಕಾನ್ಗೆ ಬರಕ್ ಮೊದಲು ನಿಮ್ಗೆ ಗೊತ್ತಿತ್ತಾ ಚೈತನ್ಯ ಮಹಾಪ್ರಭು ಅಂತ? ಗೊತ್ತಿರ್ಲಿಲ್ಲ. ನಾನು
ನಾಡಗೀತೆಯಲ್ಲೇನೆ ಆ ಹೆಸರು ಹೇಳ್ತಿದ್ವಿ. ನಾಡಗೀತೆಯಲ್ಲಿ ಬರುತ್ತೆ ಚೈತನ್ಯ ವಿವೇಕ ಪರಮಹಂಸರ ಅಂತ ಬರುತ್ತೆ. ನಾಡಗೀತೆ ನೀವೆಲ್ಲ ಯಾರು ಕೇಳಿದ್ದೀರೋ ಅಲ್ಲಿ ನಮ್ಗೆ ಗೊತ್ತೇ ಇಲ್ಲ ಚೈತನ್ಯ ಅಂದ್ರೆ ಯಾರು ಅಂತ ಗೊತ್ತಿಲ್ಲ. ನೋಡಿ ಹಂಗೆ ಮುಖ್ಯವಾಗಿ ಯಾರು ಗೊತ್ತಿತ್ತು ಅಂದ್ರೆ ಬೆಂಗಾಲಿಗಳಿಗೆ ಗೊತ್ತಿತ್ತು, ಒಡಿಸ್ಸಾದವ್ರು ಗೊತ್ತಿತ್ತು. ನೋಡಿ ಇವರು ದೇವತೆ ಪುರುಷ ಬರ್ತಾರೆ ಪ್ರಚಾರ ಇಲ್ಲೇ ಮಾಡ್ತಾರೆ. ಪ್ರಭುಪಾದರು ನೋಡಿ ಈ 3 ಶ್ಲೋಕಗಳು ನಾವು ಓದ್ತಿದ್ವಲ್ಲ 30, 31, 32. ನೋಡಿ ಯಾವ್ದು ಧರ್ಮ ಯಾವ್ದು ಅಧರ್ಮ, ಮಾಡಬಾರ್ದು ಯಾವ್ದು ಮಾಡ್ಬೇಕು ಯಾವ್ದು ಅಂತ ಗೊತ್ತಿಲ್ಲದೆ ಇರುವಂತ ನೋಡಿ ಆಫ್ರಿಕಾದಲ್ಲಿ, ನೋಡಿ ಆಫ್ರಿಕಾ ದೇಶಗಳಲ್ಲಿ ಮತ್ತೆ ಈ ಡೆಸರ್ಟ್ಗಳಲ್ಲಿ ನೋಡಿ ನೋಡಿ ಇಲ್ಲೇ ನೋಡಿ ನಾನು ಹಂಗೆ ಕೊಡ್ತೀನಿ ನೋಡಿ. ನೋಡಿ ಇನ್ ಡೆಸರ್ಟ್ ಅಂತ ಕೊಡ್ತೀನಿ ನೋಡಿ. ಅಲ್ಲೂ ಕೂಡ ಎಂತೆಂಥದ್ದು ಮರುಭೂಮಿ ಮರಗಾಡು ನೋಡಿ ಇಂತಿಂಥ ಪ್ರದೇಶಗಳಲ್ಲೂ ಕೂಡ ಕೃಷ್ಣ ಪ್ರಜ್ಞೆ ಪ್ರಚಾರ ಆಗ್ತಿದೆ. ಹಾಗಿದ್ರೆ ಇವ್ರು ಯಾರಪ್ಪ ಪ್ರಭುಪಾದರು? ವಾಟ್ ಈಸ್ ಈ ಬೇಸಿಕಲಿ ಅವ್ರು ಏನಾಗಿದ್ರು ನೋಡಿ ಅನ್ನೋದು ಒಂದು ಪ್ರಶ್ನೆ ತಗೊಂಡ್ ಬಂದಿದ್ರಂತೆ ಗಿರಿರಾಜ್ ಸ್ವಾಮಿ ಹತ್ರ. ಅರ್ಥ ಆಗ್ತಿದೆ ನಾನು ಹೇಳೋದು? ಅರ್ಥ ಆಯ್ತು ಪ್ರಭು. ಇಡೀ ದೇಶಕ್ಕೆ ಪ್ರಚಾರ ಮಾಡಿದಾರಲ್ಲ ಅಂತ. ಇವರೆಲ್ಲರೂ ಇತಿಮಿತಿ ಒಳಗಡೆ ಒಂದು ಭೂಪ್ರದೇಶದ ಒಳಗೇ ಮಾಡಿದ್ರೆ ಅವ್ರು ಚೈತನ್ಯ ಮಹಾಪ್ರಭು ಹೇಳಿದ್ರು, ನನ್ನ ಸೇನಾಪತಿ ಭಕ್ತ ಬರ್ತಾನೆ, ನನ್ನ ಸೇನಾಧಿಪತಿ ಭಕ್ತ ಒಬ್ಬ ಬರ್ತಾನೆ. ಆತ ಯಥ ನಗರ ಗ್ರಾಮಾದಿ ನೋಡಿ ಎಷ್ಟಿದೆಯೋ ಅಲ್ಲೆಲ್ಲಾನು ಹೋಗಿ ಪ್ರಚಾರ ಮಾಡ್ತಾನೆ. ಎಷ್ಟು ನಗರ ಗ್ರಾಮಗಳಿದಾವೆ ನೋಡಿ. ಈಗ ನೋಡಿದ್ವಲ್ವ ನಾವು ನೋಡಿ, ಸೇನಾಧಿಪತಿ ಭಕ್ತ ಅಂತ ಗೂಗಲ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಇವ್ರೇನ್ ಮಾಡ್ತಾರೆ ನೋಡಿ, ಇಂಥ ಎಲ್ಲಿ ಧರ್ಮ ಅಧರ್ಮ ನೋಡಿ ಇದ್ರ ಮಾಯೆ ಇವುಗಳನ್ನೇ ಗೊತ್ತಿಲ್ಲದೆ ಇರೋರು ಇದ್ದ ಪ್ರದೇಶಕ್ಕೆ ಇವರು ನೋಡಿ ಕೃಷ್ಣ ಪ್ರಜ್ಞೆಯನ್ನ, ಭಗವದ್ಗೀತೆಯನ್ನ, ಭಾಗವತವನ್ನ ನೋಡಿ ಈ ಇಂತಿಂತ ಗ್ರಂಥಗಳನ್ನ ನೋಡಿ ತಗೊಂಡೋಗಿ ಅಲ್ಲೋಗಿ ಎಲ್ಲ ಪ್ರಚಾರ ಮಾಡಿ ಜನಗಳನ್ನ ಕಲಿಸ್ಕೊಟ್ಟು ಅವೆಲ್ಲನು ಅವುಗಳನ್ನ ಅಭ್ಯಾಸ ಮಾಡ್ತಾರೆ ನೋಡಿ. ಇದು ಹೆಂಗ್ ಸಾಧ್ಯ ಇದು ಅಲ್ವಾ? ಯಾರಾದ್ರೂ ನೋಡಿ ನೋಡಿ ಯಾರಾದ್ರೂ ಯೋಚನೆ ನೋಡಿ. ತೋಷಣಿಲಿ ನೋಡಿ ಇಲ್ಲಿ ಭಕ್ತಿವಿನೋದ್ ಠಾಕೂರ್ ಅವರು ಬರೀತಾರೆ. ಭಕ್ತಿವಿನೋದ್ ಠಾಕೂರ್ ಈ ಗ್ರೇಟ್ ಡಿವೋಟಿ ಇನ್ ದ ಬ್ರಹ್ಮ ಮಧ್ವ ಗೌಡಿಯ ಲೈನ್ ಪ್ರಿಡಿಕ್ಟೆಡ್ ನೋಡಿ. ಅವ್ರು ಹೇಳ್ತಾರೆ ಮುಂದೆ ಆಗೋದನ್ನ ಇವಾಗಲೇ ಹೇಳ್ತಾರೆ. ಇನ್ ಈಸ್ ಮ್ಯಾಗಝಿನ್ ಸಜ್ಜನ ತೋಷಣಿ ಇನ್ ಅನ್ ಆರ್ಟಿಕಲ್ ಕಾಲ್ಡ್ ನಿತ್ಯಾನಂದ Suryodoy. Soon there will be a time when chanting of Krishna's name will be heard in England, France, Russia, Germany and America. ನೋಡಿ ಇವರು ಪ್ರಿಡಿಕ್ಷನ್ ಮಾಡ್ತಾರೆ. ಏನಂತ? In a conversation with Gangadevi, Lord Krishna describes that after 5000 years of Kali Yuga have passed, is Manda Upasana, the great sage and a worshipper of Krishna's holy names will appear and spread chanting of Krishna's names in the form of Hare Krishna mantra, not only in India but throughout the world. ಇದು ಎಲ್ಲೆಲ್ಲಿದೆ? ಬ್ರಹ್ಮವೈವರ್ತ ಪುರಾಣದಲ್ಲಿ ಹೇಳಿದೆ. ಏನಂತ ಹೇಳಿದರೆ ನೋಡಿ, 5000 ವರ್ಷಗಳ ನಂತರ ಕಲಿಯುಗ ಪ್ರಾರಂಭ ಆದಾಗ, ಇವಾಗ ಆಗಿದೆಯಾ 5000 ವರ್ಷಗಳು? ಆಗಿದೆ. ಇಂಥ ಸಮಯದಲ್ಲಿ ನೋಡಿ ಒಬ್ಬ ಬರ್ತಾನೆ ನೋಡಿ, ಕೃಷ್ಣ ಪ್ರಜ್ಞೆಯನ್ನ, ಹರಿನಾಮವನ್ನ ವಿಶ್ವಾದ್ಯಂತ ತಗೊಂಡು ಹೋಗ್ತಾನೆ. ನೋಡಿ ನಾನು ಯಾಕೆ ಇವೆಲ್ಲ ಹೇಳ್ತಿದ್ದೀನಿ ಅಂದ್ರೆ 30, 31, 32 ಶ್ಲೋಕಗಳು ನೋಡಿ ಶ್ರೀಲ ಪ್ರಭುಪಾದರು ಹೆಂಗೆ ನೋಡಿ ಧರ್ಮ ಲೆಕ್ಕನೇ ಇಲ್ದಿರೋಂತ ಒಂದು
ಜನಾಂಗ, ಜಾತಿ, ನೋಡಿ ಪ್ರದೇಶ, ನೋಡಿ ಇವುಗಳೆಲ್ಲ ತಗೊಂಡೋಗಿ Mahaprabhu, who will be able to deliver this pure message of yours across the seas? Nitai, 500 years from now, I will send my pure representative, and he will not just spread his names here in Mayapura. He will not just spread these names all over India, but these names will enter into every single town and village in the world. Harina, Sankirtan ki jai. ಅವ್ನು ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ ಪ್ರಭು. ಇರ್ಬೋದು. The material world is full of miseries. ಕೇಳಿಸ್ಕೊಂಡ್ರ? ಮೆಟೀರಿಯಲ್ It doesn't matter how hard you try, the end result is ಯಾರು ಮಾತಾಡ್ತಾರೆ? Khadaya Mashashana. Misery and everything is misery. Our political leaders are trying to suggest a solution. They fail. What is the solution? The solution is accept the Lord. Chaitanya Mahaprabhu is described as the most simple of all incarnations. And the Lord has presented a very simple, sublime program of purification. In the scriptures it was predicted that a powerful soldier, Selapati, is going to appear who will take Lord Chaitanya's teaching to the whole world. And that Selapati was, in divine grace, he is the Son of God. ನೋಡಿ ಹೆಂಗೆ ಕುಣಿತಾರೆ, ಹಿಂಗ್ ಬಿಡಿ ಚರ್ಮ My advice about 6 years ago, I came to country 6 ವರ್ಷಗಳ ಹಿಂದೆ ನಾನು ನಿಮ್ ದೇಶ single-handed ಏಕಾಂಗಿ this pair of Sima. ಈ ಕರ್ತಾಳಗಳ ಬಂದೆ, ಒಂದ್ ಜೊತೆ Now ಕರ್ಕೊಂಡು ಬಂದೆ. you are so many Hare Krishna. ನೀವೆಲ್ಲರೂ ಇಷ್ಟು ಜನ That is my status. ಇದೇ ನನ್ನ ಅಂಶ. It was the prediction of Lord Chaitanya Mahaprabhu. পৃথিবীতে আছে যত নগরাদি গ্রাম সর্বত্র তার হইবে মন। So my plan was Christ has America is the leading country of the world. If I can convince the younger generation of man, they will take up. I'm an old man. I came here at the age of 70 years. Now I'm 76. So,
My warning is already there. 1971, I had a severe heart attack. You know what? So, the mission of Chaitanya Mahaprabhu is now in your hand. You are American boys and girls, very intelligent. You have enough resources. If you kindly take this personal consciousness movement seriously, your country will be safe and the whole world will be safe. ಹರೇ ಕೃಷ್ಣ. ಬಟ್ ಹಿಂಗೆ ಈ ಸಂದರ್ಭದಲ್ಲಿ ಇದನ್ನ ಯಾಕೆ ಪ್ರಸ್ತಾಪ ಮಾಡಿದೆ ನೋಡಂತಂದ್ರೆ, ನೋಡಿ ನಾವು ಹುಟ್ಟಿರುವಂತದ್ದು ಈ ಸಂದರ್ಭ ನೋಡಿ ಬಹಳ ವಿಶೇಷವಾದದ್ದು. ನೋಡಿ ನಮ್ಗೆ ಈ ಶ್ಲೋಕದಲ್ಲಿ ಹೇಳ್ತಿರಂಗೆ ಧರ್ಮ ಅಧರ್ಮಗಳ ನಡುವೆ, ಮಾಡಬಹುದಾದದ್ದು ಮಾಡಬಾರದ ಕಾರ್ಯಗಳ ನಡುವೆ ವ್ಯತ್ಯಾಸವನ್ನ ಗ್ರಹಿಸಕ್ಕೂ ಕೂಡ ಕಷ್ಟ ಆಗತ್ತೆ. ಅಂತ ಒಂದು ಸಂದರ್ಭ ನೋಡಿ, ವಿಶೇಷ ಕಲಿಯುಗ, ಕಲಿ ಪ್ರಭಾವ ನೋಡಿ ಈ ಸಂದರ್ಭದಲ್ಲಿ ಇದ್ರೇನು ಕೂಡ ಒಂದು ವಿಶೇಷ ಸಂದರ್ಭದಲ್ಲಿ ನಾವು ಇದೀವಿ. ಅದಿನ್ನು 5000 ವರ್ಷ ಅಂತ ಹೇಳಿದ್ರಲ್ವಾ. ನೋಡಿ ಪ್ರಭುಪಾದರ ಈ ಆಂದೋಲನ ನಡೀತಾ ಇರುವಂತ ಒಂದು ಸಂದರ್ಭದಲ್ಲಿ ನಾವು ಅದೇನೋ ನೋಡಿ ನಮ್ಮ ಪುಣ್ಯನೋ, ನಮ್ಮ ನೋಡಿ ಈ ಎಲ್ಲ ಆಚಾರ್ಯರ ಕೃಪೆನೋ ನೋಡಿ ಈ ಸಂದರ್ಭದಲ್ಲಿ ನಾವೆಲ್ಲಾನು ಈಗಿದೀವಿ. ನೋಡಿ ಇವೆಲ್ಲನೂ ಗೊತ್ತಿಲ್ಲದೆ ಇರುವಂತ ನಗರ ಗ್ರಾಮಗಳು ಇವತ್ತು ಯಾರ್ಯಾರು ಎಲ್ಲೆಲ್ಲಿಂದ ಜಾಯ್ನ್ ಆಗಿದ್ದೀರಿ ಹೇಳಿ. ನೀವು ಯಾರ್ಯಾರು ಎಲ್ಲೆಲ್ಲಿಂದ ಜಾಯ್ನ್ ಆಗಿದ್ದೀರಿ? ಮಂಡ್ಯದಿಂದ, ಬೆಂಗಳೂರಿಂದ ಎಲ್ಲ ಜಾಯ್ನ್ ಆಗಿದ್ದಾರೆ ಪ್ರಭುಜಿ. ಹೇಳಿ ಅವ್ರವ್ರು ಎಲ್ಲೆಲ್ಲಿಂದ ಅಂತ ಹೇಳಿ. ಮಂಡ್ಯದಿಂದ ಜಾಯ್ನ್ ಆಗಿದ್ದೀನಿ ಪ್ರಭುಜಿ. ಪದ್ಮಾವತಿ. ಬೆಂಗಳೂರಿಂದ ಪ್ರಭು. ಒಬ್ಬೊಬ್ರೆ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಕೊಟ್ಟೂರಿಂದ ಜಾಯ್ನ್ ಆಗಿದ್ದೀನಿ ಪ್ರಭುಜಿ. ನಾನು ಸಿಕಿಂದ್ರಾಬಾದ್ ಇಂದ ಜಾಯ್ನ್ ಆಗಿದ್ದೀನಿ. ಕಲಾವತಿ. ಹರೇ ಕೃಷ್ಣ ಪ್ರಭುಜಿ. ಹಾಸನಿಂದ ಶೋಭರಾಣಿ. ಹರೇ ಕೃಷ್ಣ ಪ್ರಭುಜಿ. ಚಳ್ಳಕೆರೆಯಿಂದ ಪ್ರಭುಜಿ. ನಾವು ಭಾವಮಯ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಪಾವಗಡದಿಂದ ಪ್ರಭುಜಿ. ಹರೇ ಕೃಷ್ಣ ಬೆಂಗಳೂರು ಕುಮಾರಸ್ವಾಮಿ ಪ್ರಭುಜಿ. ಹರೇ ಕೃಷ್ಣ ಸರ್. ಬೈಲಹೊಂಗಲದಿಂದ. ಹರೇ ಕೃಷ್ಣ ಪ್ರಭು. ದಂಡವತ್ ಪ್ರಣಾಮ್. ಕ್ಯಾದಿಗುಂಟೆಯಿಂದ ಪ್ರಭು ಪರಶುರಾಮಪುರ. ಕ್ಯಾದಿಗುಂಟೆಯಿಂದ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಧನ್ಯವಾದ ಪ್ರಣಾಮಗಳು. ನಾವು ಗದಗಿಂದ ಜಾಯ್ನ್ ಆಗಿದ್ದೇವೆ. ಹರೇ ಕೃಷ್ಣ ಪ್ರಭುಜಿ. ರಾಯಚೂರು ಜಾಯ್ನ್ ಆಗಿದೆ. ಕೃಷ್ಣ ಎಲ್ಲರಿಗೂ ಧನ್ಯವಾದ. ನೋಡ್ರಿ ಹಿಂಗೆ ಏನ್ ಹೇಳಕ್ಕೆ, ಅರ್ಥ ಮಾಡ್ಕೊಳಕ್ಕೆ ಇದು ನನ್ನ ಆತ್ಮಾವಲೋಕನ.
ಚಿಂತನೆ ನಮಗ್ ನಾನೇ ನೋಡಿ ಹೆಂಗೆ ಏನಿದೆ ನೋಡಿ, ನನಗೆ ಧರ್ಮಗಳ ನಡುವೆ ವ್ಯತ್ಯಾಸ ಕಾಣದೇ ಇರುವಂತ ಒಂದು ರಜೋಗುಣದ ತಮೋಗುಣದ ಒಂದು ಸ್ಥಿತಿಯಲ್ಲಿ ನಾವು ವಿಶೇಷವಾಗಿ ನಾನಂತೂ ಇದ್ದೀನಿ ನೋಡಿ. ಏನ್ ಮಾಡ್ಬೇಕು ಮಾಡಬಾರ್ದು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ನೋಡಿ. ನೋಡಿ ಹಿಂಗೆ ಯಾವ್ದು ಈ ವ್ಯತ್ಯಾಸನೇ ಗ್ರಹಿಸ್ಕೊಳಕ್ ಆಗದೆ ಇರೋಂತ ಒಂದು ಬುದ್ಧಿ ಇವತ್ತು ನೋಡಿ. ಈ ಮೀಡಿಯಾ ಮಾಧ್ಯಮಗಳು ನೋಡಿ, ಇಂಟರ್ನೆಟ್ ನೋಡಿ, ಇವುಗಳೆಲ್ಲ ಏನ್ ಪ್ರಭಾವ ಇದೆ ಅಂತಂದ್ರೆ ಜನಗಳು ಹುಚ್ಚಾಗ್ತಿದ್ದಾರೆ ನೋಡಿ. ಇಂಥ ಒಂದು ಸ್ಥಿತಿ ನೋಡಿ, ಮಾಯೆ ಮತ್ತು ಕತ್ತಲುಗಳ ಪ್ರಭಾವದಿಂದ ಅಧರ್ಮವನ್ನ ಧರ್ಮವೆಂದು, ಧರ್ಮವನ್ನ ಅಧರ್ಮವೆಂದು ತಿಳಿಯುವ ಮತ್ತು ಸದಾ ತಪ್ಪು ದಿಕ್ಕಿನಲ್ಲಿ ಕ್ರಮಿಸುವ ನೋಡಿ, ದಿಕ್ಕಿನಲ್ಲಿ ಶ್ರಮಿಸುವ ಬುದ್ಧಿಯು ತಾಮಸಿಕವಾದದ್ದು. ನಾವು ಈ ಜಗತ್ತಲ್ಲಿ ಇವತ್ತು ಏನು ಉಲ್ಟನೋ ಅದು ಸರಿ ಆಗ್ಬಿಟ್ಟಿದೆ ನೋಡಿದ್ದೀರಾ. ಏನ್ ಮಾಡ್ಬಾರ್ದು ಅದನ್ನ ಮಾಡ್ತಿದ್ದಾರೆ ನೋಡಿ. ನಾವು ಮಾಡ್ತಿರೋದು ತಪ್ಪು ಅಂತಾರೆ ಅಂತ ಹೇಳ್ತಾರೆ ಅಲ್ವಾ. ನೋಡಿ, ಯಾವ್ದು ಸರಿ ಇಲ್ವೋ ಅದನ್ನ ಸರಿ ಅಂತ ಅದನ್ನೇ ವೈಭವ ಆಗ್ತಾ ಇದೆ. ನೀವು ನೋಡ್ಬೋದು ಜಗತ್ತಲ್ಲಿ ಹಂಗೆ ನೋಡ್ಬೋದು ನೋಡಿ. ನಿಮ್ ಸುತ್ತಮುತ್ತ ಏನೇನ್ ಆಗ್ತಾ ಇದೆ ಹಂಗೆ ಗಮನಿಸ್ಬೋದು ನೋಡಿ. ಹಿಂಗೆಲ್ಲ ಮಾಡಿ ಪ್ರಕೃತಿ ಮೇಲೆ ಏನು ಹಾಳಾಗ್ತಾ ಇದೆ, ಪ್ರದೂಷಣ ನೋಡಿ. ಜನಗಳು ಬದುಕಕ್ಕೆ ಆಗ್ತಾ ಇಲ್ಲದೆ ಇರೋ ರೀತಿ ನಾವು ಬದುಕನ್ನ ಸೃಷ್ಟಿ ಮಾಡ್ತಿದೀವಿ ನೋಡಿ. ಯಾವ ಕೆರೆ ನೀರು ಕೂಡ ಕುಡಿಯಕ್ಕೆ ಯೋಗ್ಯ ಇಲ್ಲ ಇವು, ಹೌದಾ ಅಲ್ವಾ ನೋಡಿ. ಯಾವ ನೋಡಿ ಧೈರ್ಯವಾಗಿ ನೀರು ಕುಡಿಯಕ್ ಆಗಲ್ಲ, ನದಿ ನೀರು, ಕೆರೆ ನೀರು ನೋಡಿ. ನಾನು ಒಂದ್ಸರ್ತಿ ನೋಡಿ ನಮ್ಮ KR ಪುರಂ ಭಕ್ತರನ್ನ ಹಂಪಿ ಕರ್ಕೊಂಡು ಹೋಗಿದ್ದೆ ಒಂದ್ 3 ವರ್ಷದ ಹಿಂದೆ. ಅವ್ರಿಗೆಲ್ಲ ಹೇಳ್ಬಿಟ್ಟೆ ನೋಡಿ, ಗಂಗಾ ಸ್ನಾನಕ್ಕೆ ತುಂಗಪಾನಕ್ಕೆ ಕುಡೀರಿ 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 ಅಂತ ಕುಡಿಸ್ಬಿಟ್ಟೆ. ಆಮೇಲೆ ಶುರು ಆಯ್ತು ನೋಡಪ್ಪ ವಾಂತಿವಿ, ಅವ್ರಿಗೆ ಬೇದಿಗಳು. ನನಗೆ ತುಂಬಾ ಅಪರಾಧಿ ಮನೋಭಾವ ನೋಡಿ ಫೀಲ್ ಆಯ್ತು. ನೀರು ಹಂಗ ಆಗ್ಬಿಟ್ಟಿದೆ ನೋಡಿ. ಹಿಂದಿನ ಕಾಲದಲ್ಲಿ ಒಂದ್ 25-20 ವರ್ಷದ ಹಿಂದೆ ನಮ್ಮೂರ್ ಕೆರೆಯಲ್ಲಿ ನೋಡಿ, ಒಂದ್ ಕಡೆ ದನಗಳು ಕುಡಿತಿದ್ವು, ಇನ್ನೊಂದ್ ಕಡೆ ನಾವು ಕುಡಿತಿದ್ವಿ. ಸ್ವಲ್ಪ ಕೈಯಲ್ಲಿ ಹಂಗ ನೋಡಿ ಕಸ ಕಡ್ಡಿ ಹಂಗಂದ್ರೆ ಹೋಗೊತ್ತು ಕೈಯಲ್ಲಿ ಬೊಗ್ಸೆ ನೀರ್ ತಗೊಂಡು ಕುಡಿತಿದ್ವಿ ನೋಡಿ. ಇವತ್ತು ಹಂಗಿಲ್ಲ ನೋಡಿ. ಆ ಮಟ್ಟಕ್ಕೆ ನೋಡಿ ವ್ಯವಸ್ಥೆಗಳ ಅವ್ಯವಸ್ಥೆ ಆಗ್ತಿದಾವೆ ನೋಡಿ. ಅದೇ ಸರಿ ಅನಿಸ್ತಿದೆ ಜನಗಳಿಗೆ ನೋಡಿ. ಅದನ್ನೇ ಪ್ರಗತಿ ಅಂತ ಹೇಳಿ ಕರೀತಾರೆ ನೋಡಿ. ಪ್ರಕೃತಿ ಯಾವ ಮಟ್ಟಕ್ಕೆ ಹಾಳಾಗ್ತಿದೆ ಅಂದ್ರೆ ಈ ಮಟ್ಟಕ್ಕೆ ನೋಡಿ. ಎಲ್ಲ ವಸ್ತುಗಳು ಕಲಬೆರಕೆ ನೋಡಿದೀರಾ. ಮಾರುಕಟ್ಟೆಯಲ್ಲಿ ನೀವೊಂದು ತುಪ್ಪ ತಗೊಂಡ್ರೆ ತುಪ್ಪದಲ್ಲಿ ಏನೇನ್ ಮಿಶ್ರಣ ಮಾಡಿರ್ತಾರೆ ಅನ್ನೋದು ಭಯ ಆಗತ್ತೆ ನೋಡಿ. ಮೊನ್ನೆ ತಿರುಪತಿ ಲಡ್ಡುಗೆ ಅದಕ್ಕೆ ಹಾಕಿದಂತ ತುಪ್ಪದ ಕಲಬೆರಕೆ ಆಗಿತ್ತು ಅಂತ ಕೇಳಿದ್ರ ಸುದ್ದಿ? ಹೌದು ಹೇಳಿದ್ವಿ ಪ್ರಭುದೇ ಕೇಳಿದ್ವಿ. ಅದು ನೋಡಿ ಹಿಂಗೆ ಜನಗಳು ಏನು ಪ್ರಭು, ಅದು ಫಾರಿನರ್ ಟೆಸ್ಟ್ ಮಾಡಿ ಎಲ್ಲ ಇದ್ ಮಾಡಿದ್ದಕ್ಕೆ ಅದು ತುಂಬಾ ಕೆಟ್ಟದಿದೆ ಅಂತ ಹೇಳಿ ನೋಡಿ. ಹಿಂಗೆಲ್ಲ ಇರುತ್ತೆ ನೋಡಿ. ಜನಗಳು ದುಡ್ಡಿಗೋಸ್ಕರ ಏನ್ ಮಾಡಕ್ಕೂ ಹೆಸಲ್ಲ ನೋಡಿ. ಏನಾದ್ರೂ ಹಿಂಗೆ ಒಟ್ಟಾರೆ ಏನಾಗಿದೆ ಅಂದ್ರೆ ಯಾವ್ದ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಜನಗಳು. ಹಂಗ ಹೋಗೋದೇ ನೋಡಿ. ಇವತ್ತು ಒಂದ್ ದಂಧೆ ಏನಾಗಿದೆ ಅಂದ್ರೆ ಒಂದು ಬಿಸ್ನೆಸ್, ಅದರಲ್ಲಿ ಮ್ಯಾನೇಜರು ಇವೆಲ್ಲನೂ ಶುರು ಆಗ್ಬಿಟ್ಟಿದೆ. ನಿಮ್ಗೆ ಯಾರು ಮೊಬೈಲ್ಗೆ ಕಾಲ್ ಮಾಡ್ತಾರೆ ಎಲ್ಲಿಂದನೂ ನೋಡಿ. ನಿಮ್ಮನ್ನೇ ನೋಡಿ ನಿಮ್ಮ ದುಡ್ಡನ್ನು ಕಿತ್ಕೊಳ್ಳೋಕೆ ಕೆಲವು ತಂತ್ರಗಳು ಮಾಡ್ತಾರೆ ಗೊತ್ತಾ. ಈ ತರದ್ದೆಲ್ಲ ನಿಮ್ ಕಾಲ್ಗಳು ಬರ್ತಾವ ಕೆಲವು ಸತಿ. ಹೌದು ಪ್ರಭು. ಹೌದು ಪ್ರಭುಜಿ, ಬರುತ್ತೆ ಮೆಸೇಜ್ ಕಾಲ್. ಮೊನ್ನೆ ಮಕ್ಳದು ಸಿರಪ್ ಅಲ್ಲಿ ಕೂಡ ಎಫೆಕ್ಟ್ ಆಗಿ 14 ಮಕ್ಳು ಸತ್ತೋದ್ರು ನೋಡ್ರಿ. ಹಿಂಗೆ ಏನೇನೆಲ್ಲ ದಂಧೆಗಳು ಬಂದಿದಾವೆ. ದುಡ್ಡು ಮಾಡ್ಬೇಕು, ಕಿತ್ಕೋಬೇಕು, ನಿಮ್ ದುಡ್ಡು ಕಿತ್ಕೊಂಡ್ಬಿಡ್ಬೇಕು ನೋಡ. ಅವನು ಎಲ್ಲೋ ನೋಡಿ ಏನೇನೆಲ್ಲ ಮೋಸ ಮಾಡ್ತಾರೆ. ಅವನು ಪೊಲೀಸ್ ಡ್ರೆಸ್ ಹಾಕೊಂಡು ವಿಡಿಯೋ ಕಾಲ್ ಮಾಡ್ತಾನೆ ನೋಡಿ. ಪೊಲೀಸ್ ಡ್ರೆಸ್ ಹಾಕೊಂಡು ವಿಡಿಯೋ ಕಾಲ್ ಮಾಡ್ತಾನೆ ನೋಡಿ. ಜನಗಳು ದುಡ್ಡು ನೋಡಿ ಇವೆಲ್ಲ ಗಳಿಸೋದಕ್ಕೋಸ್ಕರ ಯಾವ ಮಟ್ಟಕ್ಕಾದ್ರೂ ಇಳಿದ್ಬಿಟ್ಟಿದ್ದಾರೆ ನೋಡಿ. ಯಾವ್ದು ಧರ್ಮ ಯಾವ್ದು ಅಧರ್ಮ ಅಂತ ಗೊತ್ತಾಗ್ತಾ ಇಲ್ಲ ನೋಡಿ. ಮಾಯೆ ಮತ್ತು ಕತ್ತಲುಗಳ ಪ್ರಭಾವದಿಂದ ನೋಡಿ ಇದಕ್ಕೆಲ್ಲಾನು ಏನು ಹೆಂಗೆ ನೋಡಿ. ಅದೇ ದೊಡ್ಡ ದೊಡ್ಡ ಬಿಸ್ನೆಸ್ ಆಗಿದೆ ಇವತ್ತು ನೋಡಿ. ನಿನ್ನೆ ಪ್ರಭುಜಿಯವರು ಹೇಳ್ತಿದ್ರು ಬಿಸ್ನೆಸ್ ಅಂದ್ರೆ ಚೀಟಿಂಗ್. ನೆನ್ನೆ ಹೇಳಿದ್ರ ಸದಾನಂದ ಕೇಶವ ಪ್ರಭು ಹೇಳಿದ್ರ ಆತರ. ಬಿಸ್ನೆಸ್ ಅಂದ್ರೆ ಚೀಟಿಂಗ್
ನೋಡಿ ಮೋಸ ಮಾಡೋದೇ ವ್ಯವಹಾರ ತರ ಆಗ್ಬಿಟ್ಟಿದೀವಿ. ನೋಡಿ ಹಂಗೆ ಧರ್ಮ ಅಧರ್ಮ ಅನ್ನುವಂಥದ್ದು ವ್ಯತ್ಯಾಸಗಳು ನಮ್ಗೆ ವಿಶೇಷವಾಗಿ ಕಾಣ್ತಾ ಇಲ್ಲ ಇವತ್ತು. ಏನಾದ್ರೂ ಮಾಡಿ ದುಡ್ಡು ಗಳಿಸೋದು, ಸುಖವಾಗಿರೋದು, ಇಂದ್ರಿಯಗಳಿಗೆ ಸುಖ ಕೊಡೋದು. ನೋಡಿ ಹಿಂಗೆಲ್ಲ ಮಾಡ್ತಾರೆ, ಬದುಕೇ ಇರ್ತಾರ, ಬದುಕಿರೋದಿಲ್ಲ. ನೋಡಿ ಹಾಸ್ಪಿಟ್ಲಿಗಳಿಗೆ ಹೋದ್ರೆ ಲೂಟಿ ಮಾಡ್ತಾರೆ. ನೋಡಿ ಡಾಕ್ಟರ್ ಕಿಡ್ನಿ ಕೂಡ ಕದಿಯುವಂಥದ್ದು ಘಟನೆಗಳು ಕೂಡ ಆಗಿದಾವೆ. ನೋಡಿ ಕಿಡ್ನಿ ಕದಿಯೋದು, ನೋಡಿ ಈ ತರದೆಲ್ಲ ಆಗಿದಾವೆ. ನೋಡಿ ಹಿಂಗೆ ಹಾಸ್ಪಿಟ್ಲಿಗೆ ಜನ ಹೋಗಕ್ಕೆ ಎದುರ್ಕೊಳ್ತಾರೆ. ವೈದ್ಯೋ ನಾರಾಯಣೋ ಹರಿ ಅಂತ ಏನ್ ಹೇಳ್ತಾರೆ. ನೋಡಿ ಆ ಹಾಸ್ಪಿಟ್ಲಿಗೆ ಹೋದ್ರೆ ಇಲ್ಲದ ಬಲ್ದ ಎಲ್ಲಾನು ಟೆಸ್ಟ್ಗಳು ಮಾಡಿಸ್ಬಿಡ್ತಾರೆ. ನೋಡಿ ಬಿಲ್, ದೊಡ್ಡ ಬಿಲ್. ಮೊನ್ನೆ ಯಾರೋ ಹೇಳ್ತಿದ್ರು ನನಗೆ ತುಂಬಾ ಪರಿಚಯ ಇದ್ದವರು. ಹೈ BP ಅಂತ ಹಾಸ್ಪಿಟ್ಲಿಗೆ ಹೋದ್ರಂತೆ, ಅಪೋಲೋ ಹಾಸ್ಪಿಟ್ಲಿಗೆ 1.5 ಲಕ್ಷ ಬಿಲ್ ಹಾಕಿದ್ರು. ಅರ್ಥ ಆಯ್ತಾ ನಾನು ಹೇಳಿದ್ದು? BP ಇಷ್ಟೇ ಆಗಿತ್ತು. ನೋಡಿ 1.25 ಲಕ್ಷ ಅಡ್ಮಿಟ್ ಮಾಡ್ಕೊಂಡಿದ್ದು, ಎಲ್ಲ ಟೆಸ್ಟ್ಗಳೆಲ್ಲ ಮಾಡ್ಬಿಟ್ಟಿದ್ದು, ಆಮೇಲೆ ಏನು ಇಲ್ಲ, ಹೈ BP ಆಗಿತ್ತು ಅಷ್ಟೇ. ನೋಡಿ ಬಿಡುಗಡೆ ನೋಡಿ ಎಷ್ಟು ಬಿಲ್ ಅಂದ್ರೆ 1.5 ಲಕ್ಷ. ಮೈ ಗಾಡ್, ನೋಡಿ ಹಿಂಗ ಆಗ್ಬಿಟ್ಟಿದೆ. ಹರೇ ಕೃಷ್ಣ ಪ್ರಭು, ನನ್ಗೂ ಹಂಗೆ ಮಾಡಿದ್ದಾರೆ ಪ್ರಭು. ನೋಡಿ ಹಿಂಗೆ ಏನಾಗ್ತಾ ಇದೆ ನೋಡಿ. ಒಂದು ವೃತ್ತಿ ವ್ಯವಹಾರ ಅಂದ್ರೆ ಮೋಸ ಮಾಡದೆ ಬದುಕು ಆಗ್ಬಿಟ್ಟಿದೆ. ನೋಡಿ ಅದೇ ತರನೇ ನೋಡಿ ಕುಟುಂಬ ವ್ಯವಸ್ಥೆಗಳಲ್ಲೂ ಕೂಡ ತುಂಬಾ ಹದಗೆಡ್ತಾ ಇದೆ. ನೋಡಿ ಹಿಂಗೆ ಮೊನ್ನೆ ಮಹಾರಾಜರ ಕ್ಲಾಸ್ ಅಲ್ಲಿ ಹೇಳ್ತಿದ್ರು, 3 ಸಂಬಂಧ. ಅದೆಲ್ಲ ಈಗ ಸಮಯ ಹೆಚ್ಚಿಲ್ಲ, ಹೇಳಕ್ ಹೋಗೋದಿಲ್ಲ. ಹಂಗೆ ಮಾಯೆ ಮತ್ತು ಕತ್ತಲುಗಳ ಪ್ರಭಾವದಿಂದ ಅಧರ್ಮವನ್ನ ಧರ್ಮವೆಂದು, ಧರ್ಮವನ್ನ ಅಧರ್ಮವೆಂದು ತುಳಿಯುವ ಮತ್ತು ಸದಾ ತಪ್ಪು ದಿಕ್ಕಿನಲ್ಲಿ ಶ್ರಮಿಸುವ ಬುದ್ಧಿಯು ತಾಮಸಿಕವಾದದ್ದು. ಈಗ ಏನಾಗ್ಬೇಕಿದೆ ಅಂದ್ರೆ, ಇವೆಲ್ಲ ಹೇಳಿ ಕೇಳಿ ನೋಡಿ ಚರ್ಚೆ ಮಾಡಿ ಈಗ ಏನಾಗ್ಬೇಕಿದೆ ಅಂದ್ರೆ, ರೂಪಾದರ ಪುಸ್ತಕಗಳನ್ನು ಓದ್ಕೋಬೇಕು. ನೋಡಿ ನಮ್ಮ ಬುದ್ಧಿ ರೂಪಾದರ ಪುಸ್ತಕಗಳಿಂದ ಪ್ರೇರಿತ ಆಗ್ಬೇಕು, ಪ್ರಭಾವಿತ ಆಗ್ಬೇಕು, ಚುರುಕ ಆಗ್ಬೇಕು. ನೋಡಿ ಅದನ್ನ ಬೇರೆ ನಾವೇ ಕಲ್ತ್ಕೊಂಡ್ರೆ ಸಾಕಾಗಲ್ಲ. ನೋಡಿ ಈಗ ನೋಡಿದ್ರಲ್ವಾ, ವಿಡಿಯೋದಲ್ಲಿ ನೋಡಿದ್ರಲ್ವಾ ಎಲ್ಲೆಲ್ಲಿ ಹೆಂಗ್ ಆಗ್ತಾ ಇದೆ ಅಂತ. ನೋಡಿ ಪ್ರಚಾರ ಆಗ್ಬೇಕು. ವಿಶೇಷವಾಗಿ ಪ್ರಭುಪಾದರು ಯಾರಿಗೆ ಪ್ರಚಾರ ಮಾಡ್ಬೇಕು ಅಂತ ಹೇಳಿದ್ರು ಇಲ್ಲಿ? ಯುವಕರಿಗೆ ಅಂತ ಏನಾದ್ರು ಹೇಳಿದ್ರ? ಹೌದು ಪ್ರಭುಜಿ, ಯುವಕರಿಗೆ ಅಂತ ಹೇಳಿದ್ರು ಪ್ರಭುಜಿ. ನೋಡಿ ಅದಕ್ಕೆ ಬಹಳ ಮುಖ್ಯ ಇದೆ. ಅದಕ್ಕೆ ಒಬ್ಬೊಬ್ರು ಕೂಡ ಅದಕ್ಕೆ ಪ್ರಯತ್ನ ಮಾಡ್ಬೇಕು. ವಿಶೇಷವಾಗಿ ಯುವಕರಿಗೆ ಪ್ರಚಾರ ಅಂತ ಹೇಳಿದ್ರು ಪ್ರಭುಪಾದರು. ಈಗ ಅಮೇರಿಕನ್ ನೋಡಿ ಯೂತ್ಸ್ ಅಂತ ಹೇಳಿದ್ರು. ನೋಡಿ ಹಂಗೆ ಅಂದ್ರೆ ಏನರ್ಥ ಅಂದ್ರೆ, ಬುದ್ಧಿವಂತ ಯುವಕ ಯುವತಿಯರಿಗೆ ಪ್ರಚಾರ ಮಾಡಿ ಅವ್ರಿಗೆ ಮಾಡಿದ್ರೆ ಏನಾಗುತ್ತೆ, ಅವ್ರು ಇನ್ನು ಹಲವರಿಗೆ ಹೇಳ್ಕೊಡೋಷ್ಟು ಅವ್ರಿಗೆ ಶಕ್ತಿ, ಸಾಮರ್ಥ್ಯ ನೋಡಿ ಅವ್ರಿಗೆ ಎಲ್ಲ ಇರುತ್ತೆ. ಬುದ್ಧಿ ನೋಡಿ ಅವ್ರಿಗೆಲ್ಲ ಇರುತ್ತೆ. ನೋಡಿ ಹಂಗೆ ನೋಡಿ ಆ ತರದ ಪ್ರಯತ್ನ. ನೋಡಿ ಹಿಂಗೆ ನೋಡಿ ನಮ್ಗೆ ಎಂತೆಂಥ ವಯಸ್ಸು ಎಷ್ಟೆಷ್ಟೋ ಆಗಿರ್ಬಹುದು, ಅಂದ್ರೆ ಪ್ರಯತ್ನ ಅಂತೂ ಇದಕ್ಕೆಲ್ಲ ಮಾಡ್ಬೇಕು. ನೋಡಿ ಇಲ್ಲದೆ ಇದ್ರೆ ನಮ್ಮ ಉಳಿವಿಗೋಸ್ಕರ ಮಾಡ್ಬೇಕು ನೋಡಿ ಅನ್ನುವಂಥದ್ದು. ನಮ್ಮ ರಾಜಸಿಕ ತಾಮಸಿಕ ಬುದ್ಧಿ ಇರಬಹುದು, ಯಾವ್ದು ಸರಿ ತಪ್ಪು ನೋಡಿ. ಈಗ ನಾವು ಇಲ್ಯೂಷನ್ ಇಂದ ಶುರು ಮಾಡಿದ್ವಾ, ಇಲ್ಯೂಷನ್, 4 ಮಿತಿಗಳು ಮಾಡಿದ್ವಾ ಹೌದು ಪ್ರಭುಜಿ ಅಲ್ವಾ? 4 ಮಿತಿಗಳು, ನಮ್ಮ ಇಂದ್ರಿಯಗಳು ಅಪರಿಪೂರ್ಣ. ನೋಡಿ ನಾವು ತಪ್ಪು ಮಾಡೋದು ಸಹಜ, ಮತ್ತೆ ನಾವು ತಪ್ಪು ಮಾಡಿ ಸುಮ್ಮನೆ ಇರೋದಿಲ್ಲ, ಮೋಸ ಮಾಡ್ತೀವಿ, ನಾವು ಸರಿ ಅಂತ ಹೇಳಕ್ ಹೋಗ್ತೀವಿ. ನೋಡಿ ಈ ತರದ್ದು 3ನೇದು. 4ನೇದು ನಾವು ಯಾವಾಗ್ಲೂ ಮಾಯೆಯಲ್ಲಿ ಪ್ರಭಾವಿತವಾಗಿರ್ತೀವಿ. ಹಂಗಾಗಿ ನೋಡಿ ನಮ್ಗೆ ಇವೆಲ್ಲ ಸರಿ ಯಾವುದು ತಪ್ಪು ಯಾವುದು ಅಂತ ತಿಳ್ಕೊಬೇಕು ಅಂದ್ರೆ, ಶಾಸ್ತ್ರಗಳನ್ನ, ಧರ್ಮ ಗ್ರಂಥಗಳ ಆಧಾರವನ್ನ ತಗೋಬೇಕು. ಅದನ್ನೇ 30ನೇ ದಿನ ಧರ್ಮ ಗ್ರಂಥಗಳ ಆದೇಶಗಳನ್ನು ತಿಳಿಯದವನು ಕರ್ಮದ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳಲ್ಲಿ ಸಿಕ್ಕಿಕೊಳ್ತಾನೆ. ನೋಡಿ ಆ ಒಂದು ಭಾಗನೇ ಭಗವದ್ಗೀತೆ. ನೋಡಿ ಬುದ್ಧಿಶಕ್ತಿಯಿಂದ ತಾರತಮ್ಯ ಮಾಡುವ ತಿಳುವಳಿಕೆಯು ಸಾತ್ವಿಕ ಗುಣಕ್ಕೆ ಸೇರಿದ್ದು. ನೋಡಿ ಒಂದು ಹಂತದಲ್ಲಿ ನೋಡಿ ಯಾವುದು ಸರಿ ಯಾವುದು ತಪ್ಪು ತಾರತಮ್ಯ ಮಾಡ್ಬೇಕು. ಯಾರು ಒಳ್ಳೆಯವರು ಯಾರು ಕೆಟ್ಟವರು, ನೋಡಿ ಏನ್ ಮಾಡಿದ್ರೆ ಏನಾಗುತ್ತೆ ನೋಡಿ ಇದೆಲ್ಲ ನೋಡ್ಬೇಕು. ಇದು ತಾರತಮ್ಯ, ಭೇದವನ್ನ ಮಾಡ್ಬೇಕಾಗತ್ತೆ. ನೋಡಿ
ಅದ್ವೈತ ಭೇದನೆ ಮಾಡದೆ ಇರಕ್ ಆಗಲ್ಲ ಇಲ್ಲಿ. ಎಲ್ಲಾನು ಒಂದೇ ಅಂತ ಹೇಳಕ್ಕಾಗತ್ತಾ? ಆಗಲ್ಲ. ಯಾವ್ದು ಸರಿ ಯಾವ್ದು ತಪ್ಪು ನೋಡಿ, ಇದು ಭೇದ, ಇದು ತಾರತಮ್ಯ. ನೋಡಿ ಹಂಗೆ ಭೇದಗಳನ್ನು ನೋಡ್ಬೇಕು. ವಸ್ತುಗಳಲ್ಲಿ, ವಿಷಯಗಳಲ್ಲಿ, ವ್ಯಕ್ತಿಗಳಲ್ಲಿ ಯಾರು ಸರಿ ಯಾರು ತಪ್ಪು ಏನಾಗ್ತಾ ಇದೆ ಅಲರ್ಟ್ ಆಗ್ಬೇಕು. ನೋಡಿ ಪ್ರಭುಪಾದರ ಪುಸ್ತಕಗಳು ಓದೋರ್ಗೆ ನೋಡಿ ಈ ತರದೆಲ್ಲ ಗೊತ್ತಾಗುತ್ತೆ ಶಕ್ತಿ. ಈಗ ಆಹಾರದಲ್ಲಿ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು, ವ್ಯವಹಾರದಲ್ಲಿ ನೋಡಿ ಯಾವ್ದು ಏನ್ ವ್ಯವಹಾರ ಮಾಡ್ಬೇಕು ಏನ್ ಮಾಡ್ಬಾರ್ದು ನೋಡಿ, ಅದ್ರಲ್ಲಿ ನೋಡಿ ಈ ತರದೆಲ್ಲ ಬದಲಾವಣೆ ಆಗುತ್ತೆ. ಮಾತಾಡೋದ್ರಲ್ಲಿ ನೋಡಿ ಹೆಂಗ್ ಮಾತಾಡ್ಬೇಕು ಹೆಂಗ್ ಮಾತಾಡ್ಬಾರ್ದು, ನೋಡಿ ಯಾರ ಜೊತೆ ಹೆಂಗ್ ನಡ್ಕೋಬೇಕು ಯಾರ ಜೊತೆ ಏನ್ ನಡ್ಕೋಬಾರ್ದು. ಇದನ್ನೇ ವೈಷ್ಣವ ಸದಾಚಾರ ಅಂತ ಹೇಳೋದು. ನೋಡಿ ವೈಷ್ಣವ ಸದಾಚಾರ ನೋಡಿ ಹೆಂಗೆ ನಾವು ನೋಡಿ ನಮ್ಮ ನಡೆ ನುಡಿ ಇರ್ಬೇಕು ವೈಷ್ಣವರ ಮಧ್ಯದಲ್ಲಿ ವಿಶೇಷವಾಗಿ. ಮತ್ತೆ ನಾವು ಹೆಂಗೆ ಏನೆಲ್ಲ ಮಾಡ್ಬೇಕು ಏನೆಲ್ಲ ಮಾಡಬಾರ್ದು ಅನ್ನುವಂಥದ್ದೆಲ್ಲವೂ ಕ್ರಮ ನೋಡಿ. ಹಿಂಗೆ ಸೈಲೆಂಟ್ ಇದ್ರೆ ತುಂಬಾ ಒಳ್ಳೆಯದು ಅಂತ. ಹಂಗಲ್ಲ ಮಾತಾಜಿ, ಸೈಲೆಂಟ್ ಇದ್ರೆ ಒಳ್ಳೇದು ಅಂತಲ್ಲ. ಅದು ಯಾರಿಗೆ ಅಂತಂದ್ರೆ ಡಿಸ್ಟರ್ಬ್ ಮಾಡೋರಿಗೆ, ಮಕ್ಕಳಿಗೆ ಹೇಳ್ತೀವಿ ನಾವು ಸೈಲೆಂಟ್ ಆಗಿ ಕೂತ್ಕೋ ಅಂತ ಹೇಳ್ತೀವಿ, ಕೈ ಕಟ್ ಬಾಯಿ ಮುಚ್ ಅಂತ ಹೇಳ್ತೀವಿ. ಆದ್ರೆ ಒಳ್ಳೆ ಮಗುಗೆ ಆತರ ಹೇಳ್ತಾರ? ಹೇಳೋದಿಲ್ಲ. ಯಾರು ಒಳ್ಳೆ ಬೈದ್ರುನು ನಾವು ಸೈಲೆಂಟ್ ಇರ್ಬೇಕು ಅಂತ ಹೇಳ್ತಾರೆ. ನೋಡಿ ಹಂಗೆ ಅದು ವಿವೇಚನ ಶಕ್ತಿ ಆ ಸಂದರ್ಭಕ್ಕೆ ಭಗವಂತನೇ ನೋಡಿ ಕೊಡ್ತಾನೆ. ನೋಡಿ ಯಾರ ಜೊತೆ ಹೆಂಗ್ ನೋಡ್ಕೋಬೇಕು, ಯಾರಿಗೆ ಸೈಲೆಂಟ್ ಆಗಿರ್ಬೇಕು, ಯಾರಿಗೆ ಸೈಲೆಂಟ್ ಆಗಿರ್ಬಾರ್ದು, ಯಾರಿಗೆ ತಿರುಗಿಸಿ ಹೇಳ್ಬೇಕು, ಯಾವಾಗ ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ನೋಡಿ. ಇದೆಲ್ಲವೂ ಕೂಡ ನೋಡ ಹಂಗೇ ಕೃಷ್ಣ ಪ್ರಜ್ಞೆ ಮಾಡ್ತಾ ಹೋದ್ರೆ ನಮಗೆ ಗೊತ್ತಾಗತ್ತೆ. ಕೃಷ್ಣನೇ ಬುದ್ಧಿ ಕೊಡ್ತಾನೆ. ದದಾಮಿ ಬುದ್ಧಿ ಯೋಗಂತಂ ನೋಡಿ, ಕೃಷ್ಣನೇ ಬುದ್ಧಿ ಕೊಡ್ತಾನೆ. ಅದಕ್ಕೆ ಏನ್ ಮಾಡ್ಬೇಕು, ನಮಗೆ ಕೊಟ್ಟಿರುವಂತ ಸಾಧನ ಕ್ರಮ ನೋಡೋದನ್ನ ಹಂಗೇ ಮಾಡ್ಕೊಂಡು ಹೋಗ್ಬೇಕು. ಕೃಷ್ಣ ನೋಡಿ ಹಂಗೆ ನೋಡಿ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ, ತಾಮಸಿಕವಾದ ಬುದ್ಧಿಯು ಕೆಲಸ ಮಾಡಬೇಕಾಗಿರುವ ರೀತಿಗೆ ಸದಾ ವಿರುದ್ಧವಾಗಿ ಕೆಲಸ ಮಾಡುತ್ತದೆ. ನೋಡಿ ಏನ್ ಮಾಡಬಾರ್ದು ಅದನ್ನೇ ಮಾಡ್ತಾರೆ. ನೋಡಿರ್ತೀರಾ, ಏನ್ ಮಾಡ್ಬೇಕೋ ಅದನ್ನ ಮಾಡಲ್ಲ. ನೋಡಿ ವಾಸ್ತವವಾಗಿ ಧರ್ಮಗಳಲ್ಲದ ಧರ್ಮವನ್ನು ಒಪ್ಪಿಕೊಳ್ಳುತ್ತದೆ. ಇವತ್ತು ಎಷ್ಟೋ ಆಧ್ಯಾತ್ಮಿಕ ಗುರುಗಳು ಏನ್ ಬಂದಿದ್ದಾರೆ ನೋಡಿ, ನೋಡಿ ಅವರಿಗೆ ಏನು ಆಧಾರ ಧರ್ಮ ಗ್ರಂಥಗಳ ಉಲ್ಲೇಖನೆ ಮಾಡೋದಿಲ್ಲ. ನೋಡಿರ್ತೀರಾ, ಅವ್ರದೇ ಆದಂತದ್ದು ಕೆಲವನ್ನೆಲ್ಲ ಉತ್ಪನ್ನ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇದು ಬಹಳ ಡೇಂಜರ್. ನೋಡಿ ಧರ್ಮ ಗ್ರಂಥಗಳ ಉಲ್ಲೇಖನೆ ಮಾಡಲ್ಲ ಅವರು. ನೋಡಿ ಆಧಾರಿತವಾಗಿ ಇರುವುದಿಲ್ಲ, ಏನೇನೋ ವಿಧಾನಗಳನ್ನು ಸೃಷ್ಟಿ ಮಾಡ್ಕೊಂಡಿರ್ತಾರೆ. ನೋಡಿ ಇದು ಜನಗಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಅವ್ರಿಗೆ ದೊಡ್ಡ ಅನುಯಾಯಿಗಳು ಇರ್ತಾರೆ, ದೊಡ್ಡ ಸಂಖ್ಯೆಯಲ್ಲಿ, ಅವ್ರಿಗೆಲ್ಲ ಇಷ್ಟ ಆಗುತ್ತೆ ಅದು. ಹಂಗೆ ವಾಸ್ತವವಾಗಿ ಧರ್ಮಗಳಲ್ಲದ ಧರ್ಮಗಳನ್ನು ಒಪ್ಪಿಕೊಳ್ಳುತ್ತದೆ, ವಾಸ್ತವವಾದ ಧರ್ಮವನ್ನು ತಿರಸ್ಕರಿಸುತ್ತದೆ. ಅಜ್ಞಾನಿಗಳಾದವರು ಮಹಾತ್ಮನನ್ನು ಸಾಮಾನ್ಯ ಮನುಷ್ಯನೆಂದು, ಸಾಮಾನ್ಯ ಮನುಷ್ಯನನ್ನು ಮಹಾತ್ಮನೆಂದು ತಿಳಿಯುತ್ತಾರೆ. ಇವತ್ತು ಇದೇ ಆಗ್ತಾ ಇರೋದು. ನೋಡಿ ಯಾವ ಮಟ್ಟಕ್ಕೆ ತಾಮಸ ಗುಣದಲ್ಲಿದ್ದೀರಿ ಅಂತಂದ್ರೆ ನೋಡಿ, ನೋಡಿ ಹಿಂಗೆ ಧರ್ಮನ ಅಧರ್ಮ ಅಂತ ಹೇಳೋದು, ಅಧರ್ಮನ ಧರ್ಮ ಅಂತ ಹೇಳೋದು. ನೋಡಿ ಸತ್ಯವನ್ನು ಅಸತ್ಯ ಎಂದು ಮತ್ತು ಅಸತ್ಯವನ್ನು ಸತ್ಯ ಎಂದು ಸ್ವೀಕರಿಸುತ್ತಾರೆ. ಅವರು ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ತಪ್ಪು ದಾರಿಯನ್ನೇ ಹಿಡಿಯುತ್ತಾರೆ. ಆದುದರಿಂದ ಅವರದು ತಾಮಸಿಕ ಬುದ್ಧಿ. ನೋಡಿ ಅವ್ರ ಬುದ್ಧಿನೇ ಹಂಗಿದ್ರೆ ನೋಡಿ ಹಿಂಗಾಗತ್ತೆ. ಸರಿಯನ್ನ ತಪ್ಪಾಗಿ ಗುರುತಿಸ್ತಾರೆ, ತಪ್ಪನ್ನ ಸರಿಯಾಗಿ ಕಾಣ್ತಾರೆ. ನೋಡಿ ಇವತ್ತು ಜಗತ್ತಲ್ಲಿ ಹಿಂಗೆ ಆಗ್ತಿರೋದು. ಜಗತ್ತೇನೇ ಆಗ್ಲಿ ನೋಡಿ, ಊರಲ್ಲೆಲ್ಲ ಮಳೆ ಬರ್ತಿರುತ್ತೆ, ಊರಿಗೆಲ್ಲ ನಾವು ಚಪ್ರ ಹಾಕ್ಸಕ್ಕಾಗತ್ತಾ? ಆಗೋದಿಲ್ಲ. ನಾವೇನ್ ಮಾಡ್ಬೇಕು, ನಮ್ಮ ಕೊಡೆ ಹಿಡ್ಕೊಂಡು ಹೋಗ್ಬೇಕು. ನೋಡಿ ಊರೆಲ್ಲ ಕೆಸರಾಗಿರುತ್ತೆ, ನೋಡಿ ಊರೆಲ್ಲ ಕೆಸರಾಗಿರುತ್ತೆ. ನಮ್ ಕಾಲ ಹಾಕೊಂಡ್ರೆ ನೋಡಿ ನಾವು ಊರಿಗೆಲ್ಲ ಚಾಪೆ ಹಾಕಕ್ಕಾಗಲ್ಲ ಅಲ್ವಾ? ನಮ್ ಕಾಲಿಗೆ ಚಪ್ಪಲಿ ಹಾಕೋಬಹುದು. ನೋಡಿ ಒಂದು ಕೊಡೆ ಚಪ್ಪಲಿ. ನೋಡಿ ಹಿಂಗೆ ಕೊನೆಯ ಪಕ್ಷ ಇಡೀ ಜಗತ್ತನ್ನೇ ನಾವು ರಕ್ಷಣೆ ಮಾಡಕ್ಕೆ, ತಿದ್ದಕ್ಕೆ, ತೇಡಕ್ಕೆ ಆಗದೆ ಇದ್ರೇನು ಕೂಡ ನಮ್ಮ ಪ್ರಯತ್ನ ಮಾಡ್ಕೋಬಹುದು. ಮತ್ತೆ ಏನಾದ್ರೂ ಸಾಧ್ಯವಾದ್ರೆ ಅಕ್ಕಪಕ್ಕ ಸುತ್ತಮುತ್ತ ನಮ್ಗೆ ಗೊತ್ತಿರೋರು
ನೋಡಿ ಇವ್ರನ್ನು ಕೂಡ ಪ್ರಯತ್ನ ಮಾಡಬಹುದು. ಆದ್ರೆ ನೋಡಿ ಅದನ್ನೇ ಅವ್ರು ಪ್ರಯತ್ನ ಮಾಡಿ ನೋಡಿ ಇವತ್ತು ಆಫ್ರಿಕಾದಲ್ಲಿ ನೋಡಿ, ಯುರೋಪಲ್ಲಿ ನೋಡಿ, ಚೈನಾದಲ್ಲಿ ನೋಡಿ, ಇಂಥವುಗಳ ಪ್ರದೇಶಗಳಲ್ಲೂ ನೋಡಿ ಈ ಡೆಸರ್ಟ್, ಅರೇಬಿಯನ್ ಡೆಸರ್ಟ್ಸ್ ಅಲ್ಲೂ ಕೂಡ ಕೃಷ್ಣ ಪ್ರಜ್ಞೆ ಬೆಳೀತಾ ಇದೆ. ನೋಡಿ ಹಿಂಗೆ ಇದರ ಭಾಗವಾಗಿ ಆಗ್ಬೇಕು, ನಾವು ಕೈ ಜೋಡಿಸ್ಬೇಕಷ್ಟೇ ಈ ಸಂದರ್ಭದಲ್ಲಿ. ನೋಡಿ ಭಾರತ ದೇಶದಲ್ಲಿ ಹುಟ್ಟಿರೋರಿಗೆ ಒಂದು ಆದೇಶ ಇದೆ ಚೈತನ್ಯ ಮಹಾಪ್ರಭುಗಳು. ಭಾರತದ ಭೂಮಿಲೆ ಜನ್ಮ ಹೊಯ್ಲೆ ಜನ್ಮ ಸಾರ್ಥಕ ಕರಿ. ನೋಡಿ ಫಸ್ಟ್ ನಾವು ನಮ್ಮ ಜನ್ಮ ಸಾರ್ಥಕ ಮಾಡ್ಕೋಬೇಕಂತೆ. ಆಮೇಲೆ ಏನ್ ಮಾಡ್ಬೇಕು? ಪರೋಪಕಾರ ಕೂಡ ಮಾಡ್ಬೇಕು. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ನೋಡಿ ಹಂಗಾಗಿ ನೋಡಿ ಇವತ್ತು ಧರ್ಮ, ರಾಜಸ, ತಾಮಸದಲ್ಲಿ ಬುದ್ಧಿ ನೋಡಿ, ಆ ಬುದ್ಧಿ ಅದ್ ಬೆಳಿಬೇಕು ಅಂತಂದ್ರೆ ನೋಡಿ ಭಕ್ತರ ಸಂಘ ಮಾಡ್ಬೇಕು. ಪ್ರಭುಪಾದರ ಪುಸ್ತಕಗಳು ಓದ್ಕೋಬೇಕು, ಧರ್ಮ ಗ್ರಂಥಗಳನ್ನು ಓದ್ಕೋಬೇಕು. ಧರ್ಮ ಗ್ರಂಥಗಳು ಅಂದ್ರೆ ನಾವು 4 ವೇದಗಳು, 108 ಉಪನಿಷತ್ತುಗಳು ಇವೆಲ್ಲ ಓದಕ್ ಆಗಲ್ಲ. ನನ್ಗಂತೂ ಆಗಲ್ಲಪ್ಪ. ನಿಮ್ಗೆಲ್ಲ ಆಗತ್ತೇನೋ ಗೊತ್ತಿಲ್ಲ ನನ್ಗೆ. ನೋಡಿ ನನ್ಗಂತೂ ಆಗೋದಿಲ್ಲ. ನಮಗೂ ಆಗಲ್ಲ ಪ್ರಭು. ಆಗಲ್ಲ ಪ್ರಭುಜಿ, ನಮ್ಗೂ ಆಗಲ್ಲ ಪ್ರಭುಜಿ. ನೋಡಿ ಕೊನೇ ಪಕ್ಷ ಪ್ರಭುಪಾದರು ಕೊಟ್ಟಿರೋ ಪುಸ್ತಕಗಳು ಓದ್ಕೊಳಕ್ಕೆ ಪ್ರಯತ್ನ ಮಾಡ್ಬೇಕು. ಅದರಲ್ಲೂ ವಿಶೇಷವಾಗಿ ಭಗವದ್ಗೀತೆ ಓದ್ಬೇಕು ಪ್ರಾರಂಭದಲ್ಲಿ. ನೋಡಿ ಆಮೇಲೆ ನೋಡಿ ಭಾಗವತವನ್ನು ಓದ್ಬೇಕು. ಪ್ರಭುಪಾದರ ಪುಸ್ತಕಗಳೆಲ್ಲ ನೋಡಿ ಏನು ಸಣ್ಣ ಸಣ್ಣ ಪುಸ್ತಕಗಳು ಇದಾವೆ ಎಲ್ಲನೂ ಓದೋ ಪ್ರಯತ್ನ ಮಾಡ್ಬೇಕು. ನೋಡಿ ಹಂಗೆ ನೋಡಿ ಕೆಲವರು ಭಕ್ತರು ಹೇಳ್ತಾರೆ, ನಾನು ಈ ಜನ್ಮ ಮುಗಿಯೋ ಒಳಗಡೆ ಪ್ರಭುಪಾದರ ಭಾಗವತ ಒಂದ್ಸತಿ ಆದ್ರೂ ಓದ್ಬಿಡ್ಬೇಕು ಅಂತ ಬಯಸ್ತಾರೆ ಕೆಲವರು. ನಾನು ಇವಾಗ ಹಂಗೆ ಅನ್ಕೊಂಡೆ ಪ್ರಭುಜಿ. ಜೀವ ಇರೋದ್ರಾಗ ಭಾಗವತ ಓದಿದ್ರೆ ಸಾಕಾಗೈತೆ ಅಂತ ಅನ್ಕೊಂಡೆ ಪ್ರಭುಜಿ. ಸೇವಿಕಾ ಮಾತಾಡಿದ್ದೆ, ನಾನು ಮಾತು ಕೊಟ್ಟಿದ್ದೆ ಪ್ರಭು, ನಾನು ಓದ್ಬೇಕು ಆಮೇಲೆ ಸಾಯ್ಬೇಕಂತ. ನೋಡಿ ನೋಡಿ ಓದ್ಬೇಕು ಅಂದ್ರೆ ನಿಮ್ಗೆ ಅದ್ರಲ್ಲಿ ಬರೀ ಓದ್ಕೊಂಡು ಹೋಗೋದು ಮೊದಲನೇ ಸತಿ ಆಗತ್ತೆ ಸರಿ. ಅರ್ಥ ಮಾಡ್ಕೊಳ್ಳೋದು, ಅದನ್ನ ಅಳವಡಿಸ್ಕೊಳ್ಳೋದು, ಓದ್ತಾ ಅಳವಡಿಸ್ಕೊಳ್ತಾ ಹೋಗೋದು, ಮತ್ತೆ ಇನ್ನೊಬ್ರು ಹೇಳ್ಕೊಡೋದು ಕೂಡ ಮುಖ್ಯ ಆಗುತ್ತೆ. ಮತ್ತೆ ನೋಡಿ ಓದಿದೆಲ್ಲ ನಿಮ್ಗೆ ಅರ್ಥ ಆಗಲ್ಲ. ನನ್ಗಂತೂ ಅರ್ಥ ಆಗಲ್ಲ. ಎಷ್ಟೋ ಪ್ರಶ್ನೆಗಳು ಬರ್ತವೆ. ಹೌದು ಪ್ರಭು. ನೋಡಿ ಇವೆಲ್ಲ ಚರ್ಚನೆ ಮಾಡೋದಿಲ್ಲ ಯಾರು ಅಲ್ವಾ? ಈ ತರದ್ಗೆ ನಾನು ಹಿಂಗ್ ಓದ್ದೆ, ನನಗೆ ಈ ತರ ಪ್ರಶ್ನೆ ಬಂತು, ಇದು ಅರ್ಥ ಆಗ್ಲಿಲ್ಲ. ಓದಿದೆಲ್ಲ ಅರ್ಥ ಆಗತ್ತಾ? ಇಲ್ಲ ಓದಿದ್ದೆಲ್ಲ ಅರ್ಥ ಆಗಲ್ಲ, ಆದ್ರೆ ಇನ್ನರ್ ಮೀನಿಂಗ್ ಅಂತೂ ಗೊತ್ತೇ ಆಗಲ್ಲ ಪ್ರಭುಜಿ. ನೋಡಂಗೆ ಚರ್ಚೆ ಮಾಡ್ಬೇಕು. ನೀವು ಓದ್ತಿದ್ದೀರಿ ಏನಾದ್ರು ಸೂಚಕ, ಗಂಭೀರ ವಿದ್ಯಾರ್ಥಿ ನೀವು ಓದ್ತಿದ್ದೀರಿ ಅಂದ್ರೆ ಪ್ರಶ್ನೆ ಕೇಳ್ಬೇಕು, ಚರ್ಚೆ ಮಾಡ್ಬೇಕು. ನೋಡಿ ಈ ತರದೆಲ್ಲ ಆಗ್ಬೇಕು. ಹರೇ ಕೃಷ್ಣ. ನೋಡಿ ನಮಗ್ ನಾವು ಒಂದ್ಸತಿ ಹಂಗೆ ಓದ್ಕೊಂಡು ಹೋಗ್ತೀವಿ ಅಂದ್ರೂ ಕೂಡ ಸರಿ, ಓಕೆ. ನೀವು ಪ್ರಭುಪಾದರು ನಿಮ್ಮ ಮಧ್ಯೆ ಆಗುವಂತ ಅದು ಸಂಭಾಷಣೆ. ನೋಡಿ ಅಲ್ಲೂ ಕೆಲವು ಪ್ರಶ್ನೆಗಳು ಸಹಜವಾಗಿ ಬರ್ಬೇಕು. ಭಾಗವತ ಇಷ್ಟು ನಿಗೂಢವಾಗಿದೆ ನೋಡಿ, ನಿಗೂಢವಾಗಿದೆ. ಅದನ್ನು ಓದಿ ಅರ್ಥ ಮಾಡ್ಕೋತೀರಿ ಅಂದ್ರೆ ನೋಡಿ ಅದರಲ್ಲಿ ಪ್ರಶ್ನೆಗಳು ಬರ್ಬೇಕು. ಪ್ರಶ್ನೆಗಳು ಬರೋ ತರ ಓದ್ಬೇಕು. ನೋಡಿ ಓದೋದು ಪ್ರಶ್ನೆಗಳು ಬರೋ ತರ ಓದ್ಬೇಕು ನೋಡಿ. ಅದನ್ನೇ ಇಲ್ಲಿ ಬುದ್ಧಿ ಅಂತ ಹೇಳ್ತಿರೋದು ನೋಡಿ. ಹಂಗೆ ಹರೇ ಕೃಷ್ಣ. ಯಾರಾದ್ರೂ ಏನಾದ್ರು ಹೇಳೋದಿದ್ಯಾ? ಹರೇ ಕೃಷ್ಣ. ಏನು ಇಲ್ಲದೆ ಇದ್ರೆ ಯಾರಾದ್ರೂ ಒಂದು ಸಾರಾಂಶ ಹೇಳ್ತೀರಾ? ಏನಿವತ್ತು ಸಾರಾಂಶ ಒಟ್ಟಾರೆ ಏನ್ ತಿಳ್ಕೊಂಡು ಅಂತ ಯಾರಾದ್ರೂ ಹೇಳ್ತೀರಾ? ನಿಮ್ ಒಬ್ಬೊಬ್ಬರೇ ಬರ್ಕೊಂಡಿರೋದು ಬೇಡ, ಹೇಳಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಪಾದ್ರು ಇವಾಗ ನೀವು ಏನ್ ಹೇಳಿದ್ರಿ ಅಂದ್ರೆ ಇದು ಲಕ್ಷ್ಮಣ
ಮತ್ತೆ ಆ ವಾಯುದೇವರು ಎಲ್ಲಾನು ಇಲ್ಲೇ ಒಂದು ಸೀಮಿತ ಒಂದು ಪ್ರದೇಶದಲ್ಲೇ ಪ್ರಚಾರ ಮಾಡಿದ್ರು. ಆದ್ರೆ ಸೇನಾಪತಿ ಭಗವಂತನ ಸೇನಾಪತಿ ಪ್ರಭುಪಾದ್ರು ಅಂತ ಚೈತನ್ಯ ಮಹಾಪ್ರಭುಗಳು ಹೇಳಿದ್ರು. ಅವ್ರು ವಿಶ್ವಾದ್ಯಂತ ಅವ್ರಿಗೆ ಗೊತ್ತೇ ಇಲ್ಲ, ಅವ್ರ ಸಂಪ್ರದಾಯ ಗೊತ್ತಿಲ್ಲ. ಅಂತ ಪ್ರದೇಶದಲ್ಲಿ ಹೋಗಿ ಕೃಷ್ಣ ಪ್ರಜ್ಞೆಯನ್ನ ಪ್ರಚಾರ ಮಾಡಿ ಎಷ್ಟೊಂದ್ ಜನನ ಕೃಷ್ಣ ಪ್ರಜ್ಞರಾಗಿ ಮಾಡಿದ್ದಾರೆ. ಇದೊಂದನ್ನ ಚಿಕ್ಕದಾಗಿ ನಾವು ಒಂದು ಸ್ಫೂರ್ತಿಯಾಗಿ ತಗೊಂಡು ನಾವು ಪ್ರಚಾರದಲ್ಲಿ ಕೈಗೊಳ್ಬೇಕು ಅಂತ ಅನ್ಸುತ್ತೆ. ವೆರಿ ಗುಡ್ ಮಾತಾಜಿ, ತುಂಬಾ ಧನ್ಯವಾದ ಮಾತಾಜಿ. ನೋಡಿ ಇವ್ರು ಯಾರು ಪ್ರಭುಪಾದರು? ನೋಡಿ ಆದಿಶೇ ಹರೇ ಕೃಷ್ಣ ಕೇಳಿಸ್ತಿರ್ಬೇಕು ಅನ್ಕೋತೀನಿ. ಹಿಂಗೆ ಕೃಷ್ಣ ಚೈತನ್ಯ ಮಹಾಪ್ರಭುಗಳಾಗಿ ಬರ್ತಾರೆ. ನೋಡಿ ಬಲರಾಮ ನಿತ್ಯಾನಂದ ಪ್ರಭು ಆಗಿ ಬರ್ತಾರೆ. ಆಮೇಲೆ ರಾಮಾಚಾರ್ಯರಾಗಿ ಕೂಡ ಬರ್ತಾರೆ. ನೋಡಿ ವಾಯುದೇವರು ನೋಡಿ ಮಧ್ವಾಚಾರ್ಯರಾಗಿ ಬರ್ತಾರೆ. ಭಗವಂತ ನೋಡಿ ಶಂಕರಾಚಾರ್ಯರಾಗಿ ಬರ್ತಾರೆ. ನೋಡಿ ಹಂಗೇನೆ ಒಬ್ಬೊಬ್ರು ಕೂಡ ಇವತ್ತು ಭಾರತ ದೇಶದಲ್ಲಿ ಇರುವಂತ ಒಬ್ಬೊಬ್ರು ಆಚಾರ್ಯರಿಗೆ ಒಂದೊಂದು ಇವ್ರ ಅವತಾರ ಅಂತ ಎಲ್ಲ ಹೇಳ್ತಾರೆ. ನೋಡಿ ಇವ್ರು ಇಂತಿಂತ ಇವರು ಅವತಾರ ಅಂತ ಹೇಳ್ತಾರೆ. ನೋಡಿ ಇವ್ರು ಯಾರು ಭಾರತ ಇದೇನು ಆ ಗಡಿ ಇನ್ನು ಆಚೆ ಹೋಗಿರ್ಲಿಲ್ಲ. ಅಮೇರಿಕಾ, ಆಫ್ರಿಕಾ, ಚೈನಾ, ನೋಡಿ ರಷ್ಯಾ, ನೋಡಿ ಆಫ್ರಿಕನ್ಸ್ ಕೃಷ್ಣ ಭಕ್ತಿ ಮಾಡ್ತಾರೆ ಇವತ್ತು. ನೋಡಿ 31-32ನೇ ಶ್ಲೋಕ ನೋಡಿ ಅವರ ಬುದ್ಧಿ ರಾಜಸ ತಾಮಸ. ಸತ್ವ ಅಂತೂ ಕೇಳಲಿಬಿಡಿ. ನೋಡಿ ನಾನು ಮೊದಲು ಕೆಲವು ವಿಡಿಯೋ ತೋರಿಸ್ದೆ ಅವ್ರು ಹೆಂಗ್ ಬದುಕ್ತಾರೆ ಅಂತ. ಆಮೇಲೆ ಕೆಲವು ವಿಡಿಯೋ ನೋಡಿ ಅಲ್ಲಿ ಹೆಂಗೆ ಪ್ರಭುಪಾದ್ರು ಈ ಮಟ್ಟಕ್ಕೆ ಇವ್ರು ಯಾರಿವ್ರು ಹೂ ಇಸ್ ಹಿ ಅಂತ ಪ್ರಶ್ನೆ ತಗೊಂಡ್ರೆ ಅವರು ಪ್ರಭುಪಾದ್ರು ಅವ್ರ ಶಿಷ್ಯರು ಕೇಳಿದ್ರಂತೆ. ಗಿರಿರಾಜ ಸ್ವಾಮಿ ಅಲ್ಲಿ ಹೇಳ್ತಿದ್ರು. ನಾನು ಆ ಕಾನ್ವರ್ಸೇಷನ್ ಆಮೇಲೆ ಶೇರ್ ಮಾಡಕ್ ಟ್ರೈ ಮಾಡ್ತೀನಿ, ಹುಡುಕದೆ ಸಿಗ್ಲಿಲ್ಲ. ನೋಡಿ ಹೂ ಇಸ್ ಹಿ ಅಂತ ಹೇಳಿ ಪ್ರಶ್ನೆ ನೋಡಿ. ಅದನ್ನ ಹೇಳಿದ್ರೆ ನೀವೆಲ್ಲ ಏನು ಅರ್ಥ ಮಾಡ್ಕೊಳಕ್ ಆಗಲ್ಲ ಅಂತ ಪ್ರಭುಪಾದ್ರು ಹೇಳಿದ್ರೆ. ಹೂ ಆಮ್ ಐ ನೋಡಿ ಪ್ರಭುಪಾದ್ರಿಗೆ ಅವ್ರ ಶಿಷ್ಯರು ಕೇಳಿದ್ರೆ ಅಂತ ಹೂ ಆರ್ ಯು ಪ್ರಭುಪಾದ್, ಹೂ ಆರ್ ಯು? ನೋಡಿ ಹಂಗೆ ಏನೇ ಆಗ್ಲಿ ನಾವು ಅವ್ರ ಪುಸ್ತಕನ ಓದ್ತಿದ್ದೀವಿ, ಇದು ವಿಶೇಷ. ನೋಡಿ ಈಗ ನಾವು ಈ ಅನುವಾದ, ಈ ಭಾವಾರ್ಥ ನೋಡಿ ಭಗವದ್ಗೀತೆ ಯಥಾರೂಪ ನೋಡಿ ಅದನ್ನ ಹಿಡ್ಕೊಂಡು ನಾವು ಈಗ ಚರ್ಚಿಸ್ತಿದೀವಿ. ಇಷ್ಟು ಸಮಯ, ಇಷ್ಟು 1 ಗಂಟೆ 15 ನಿಮಿಷ ಅವರು ಹೇಳಿದ್ದ ಪದಗಳು, ಮಾತುಗಳು, ಉದಾಹರಣೆಗಳು, ಸಾಲುಗಳು ನೋಡಿ ಅದ್ರ ಸುತ್ತು ನೋಡಿ ಅದನ್ನೇ ಅಧ್ಯಯನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೀವಿ. ನೋಡಿ ಯಾರಪ್ಪ ಇವರು, ಇಂಥ ವಿಶೇಷವಾದವರು ಯಾರು ಇವರು? ಹೂ ಇಸ್ ಹಿ ನೋಡಿ ಇನ್ನೂ ಗೊತ್ತಾಗ್ತಾ ಇಲ್ಲ. ನೋಡಿ ಏನೇ ಆಗ್ಲಿ ನೋಡಿ ಇವ್ರಿಗೆ ಬಹಳ ವಿಶೇಷ ಕೃಪೆ ಇದೆ ಅನ್ನೋದಾದ್ರೂ ಅರ್ಥ ಆಗುತ್ತೆ. ಕೃಷ್ಣನು ಮಾಡದೇ ಇರೋದು, ಕೃಷ್ಣನ್ನು ಒಬ್ಬ ಸೇನಾಧಿಪತಿ ಭಕ್ತ ಬಂದು ಇಲ್ಲಿ ನೋಡಿ ಈ ತರದೆಲ್ಲ ಮಾಡ್ತಾರೆ. ಆದ್ರೆ ಒಂದು ಭಾಗವಾಗಿ ನಾವೆಲ್ಲ ಇದೀವಲ್ವಾ ನೋಡಿ, ಆ ಕೃತಜ್ಞತೆ ಅದನ್ನ ಇನ್ನೂ ಗಟ್ಟಿ ಮಾಡ್ಕೋಬೇಕು ಆ ಸಂಬಂಧ. ನೋಡಿ ಇದೆಲ್ಲ ಯಾಕೆ ಇದು ಚರ್ಚೆ ಆಯ್ತು ಅಂತಂದ್ರೆ, ಪ್ರಭುಪಾದ್ರ ಮೇಲೆ ಗೌರವ ಬಂದ್ರೆ ಪ್ರಭುಪಾದ್ರು ಬರ್ದಿರೋಂಥ ಪುಸ್ತಕಗಳ ಮೇಲೆ ಗೌರವ ಬರುತ್ತೆ. ಪ್ರಭುಪಾದ್ರ ಪುಸ್ತಕಗಳು, ಗ್ರಂಥಗಳ ಮೇಲೆ ಅಭಿಮಾನ, ಗೌರವ ಬಂದ್ರೆ ಅವ್ರ ಸಂಸ್ಥೆ ಮೇಲೆ ಬರುತ್ತೆ. ನೋಡಿ ಅವ್ರ ಸಂಸ್ಥೆ ಮೇಲೆ ಗೌರವ ಬಂದ್ರೆ ಆ ಸಂಸ್ಥೆ ಚಟುವಟಿಕೆಗಳಲ್ಲಿ ನಾವು ಪಾಲ್ದಾರಾಗಕ್ಕೆ ನೋಡಿ, ಸೇರ್ಕೊಳ್ಳಕ್ಕೆ ನೋಡಿ, ಅದರ ಅಂಶ ಆಗಕ್ಕೆ ನೋಡಿ ನಮಗೂ ಕೂಡ ಪ್ರೇರಣೆ ಸಿಗುತ್ತೆ. ನೋಡಿ ಹಂಗೇನಾದ್ರೂ ಸೇರ್ಕೊಂಡು ಪ್ರೇರಣೆ ತಗೊಂಡು ನೋಡಿ ಇವೆಲ್ಲ ಗೌರವಾಧಾರಗಳು ಇಟ್ಕೊಂಡ್ರೆ ನೋಡಿ ನಮ್ಮ ಆತ್ಮೋದ್ಧಾರ ಆಗತ್ತೆ. ನಾವು, ನಮ್ಮ ಕುಟುಂಬದವರು, ನಮ್ಮ ಪೂರ್ವಿಕರು ನೋಡಿ, ನಮ್ಮ ಮುಂದಿನ ತಲಾಂತರ ಇದೆಲ್ಲ ಆಗತ್ತೆ. ನೋಡಿ ಇಲ್ಲಿ ನಾವು ಪ್ರಸ್ತುತ ನಮ್ಮ ಸ್ಥಿತಿಗತಿ, ನಮ್ಮ ಬುದ್ಧಿ, ನಮ್ಮ ಮನಸ್ಸು, ನಮ್ಮ ಇಂದ್ರಿಯಗಳು, ನಮ್ಮ ದೇಹ ಎಷ್ಟೇ ಕಲುಷಿತ ಆಗಿರಬಹುದು, ಇವಾಗ ಪ್ರಸ್ತುತ ಎಷ್ಟೇ ಆಗಿರ್ಬಹುದು, ಎಷ್ಟೊಂದು ಇತಿಮಿತಿಗಳಿರ್ಬಹುದು. ಇದಾವ ನಮ್ಗೆಲ್ಲ ಇತಿಮಿತಿ ಇದಾವ? ತುಂಬಾ ಇದೆ. ಎಷ್ಟು ನೋಡಿ ನಮ್ಮ ನೋಡಿ ಕಲುಷಿತ ಮನಸ್ಸು, ಬುದ್ಧಿ ನೋಡಿ, ನಮ್ಮ ದೇಹ, ನಮ್ಮ ಒಂದು ಹಿನ್ನೆಲೆ ಏನೇನೇ ಆಗಿರ್ಬಹುದು. ಆದ್ರೆ ನೋಡಿ ಈ ಪ್ರಭುಪಾದರ ಆಂದೋಲನ
ಎಲ್ಲವನ್ನ ಬದಲಾಯಿಸುತ್ತೆ ನೋಡಿ, ಪರಿವರ್ತಿಸುತ್ತೆ. ಧರ್ಮಗಳ ಮಧ್ಯದಲ್ಲಿ ವ್ಯತ್ಯಾಸ ಗೊತ್ತಿಲ್ಲದೆ ಬದುಕ್ತಾ ಇರೋರು, ಆಫ್ರಿಕಾ ಜನಗಳ ಮೇಲೇನೆ ಅಷ್ಟು ಪ್ರಭಾವ ಬೀರಿದ್ರೆ ನೋಡಿ, ಪಾಶ್ಚಾತ್ಯರು ಹಿಪ್ಪಿಗಳ ಮೇಲೇನೆ ಅಷ್ಟು ಪ್ರಭಾವ ಬೀರಿದ್ರೆ ಇನ್ನು ನಮಗೂ ಏನಾದ್ರೂ ಅವಕಾಶ ಇದೆ ಅನ್ನೋದು ಎಲ್ಲೋ ಒಂದು ಭರವಸೆ. ಹರೇ ಕೃಷ್ಣ. ನೋಡಿ ಹಂಗೆ ಯಾರಿಗೆ ಏನ್ ಅನ್ನಿಸ್ತೋ ಏನೋ ಗೊತ್ತಿಲ್ಲ ಇವತ್ತಂತೂ. ನೋಡಿ ಹಿಂಗೆ ಮತ್ತೆ ಯಾರಾದ್ರೂ ಏನಾದ್ರೂ ಹೇಳಕ್ ಬಯಸ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ. ಯಾರಾದ್ರೂ ಏನಾದ್ರೂ ಹೇಳಕ್ ಬಯಸ್ತೀರಾ? ನಿಮ್ಮ ಅನುಭವಗಳು ಏನಾದ್ರೂ ಹೇಳಕ್ ಬಯಸ್ತೀರಾ? ಕೊನೆ 1-2 ನಿಮಿಷ ಅಷ್ಟೇ. ಪ್ರಭುಜಿ, ನಮ್ಗೆ ಧರ್ಮ ಗ್ರಂಥಗಳು ಓದೋದ್ರಿಂದನೇ ಪ್ರಭುಜಿ ತಿಳುವಳಿಕೆ ಬರ್ತಾ ಇರೋದು. ಹೆಂಗಿರ್ಬೇಕು, ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇದೆ ಪ್ರಭುಜಿ. ಭಗವದ್ಗೀತೆ ಭಾಗವತಂ ಓದೋದ್ರಿಂದ, ಕ್ಲಾಸ್ಗಳು ಕೇಳೋದ್ರಿಂದ ಪ್ರಭುಜಿ ಇವಾಗ ಸ್ವಲ್ಪ ಬುದ್ಧಿ ಸ್ವಲ್ಪ ಚುರುಕಾಗ್ತಾ ಇದ್ದಂಗ ಆಯ್ತು ಪ್ರಭುಜಿ. ಪ್ರಜ್ಞೆಯಲ್ಲಿ ಬಹಳ ನಮ್ಗೆ ಇದಾಗಿದೆ. ವೆರಿ ಗುಡ್. ನೋಡಿ ಹಂಗೆ ಕಾಣ್ಬೇಕು. ನೋಡಿ, ಸಿಂಹಾವಲೋಕನ ಕ್ರಮದಿಂದ ನೋಳ್ಪನ್ ಕವಿರನ್ನಂ. ನೋಡಿ ನಾವ್ ಹೆಂಗಿದ್ವಿ ನೋಡಿ, ಒಂದು ಸಿಂಹ ನಡ್ಕೊಂಡು ಹೋಗುವಂಥದ್ದು ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಹಿಂದೆ ನೋಡ್ಕೊಂತ ತಾನು ಬಂದಂತ ಆದಿಯನ್ನ ನೋಡ್ಕೋತಾ ಮುಂದೆ ಮುಂದೆ ಹೋಗುತ್ತಂತೆ. ಕವಿರನ್ನನು ಹಂಗೆ ಮಾಡ್ತಾನಂತೆ. ನಾನು ಎಲ್ಲಿದ್ದೆ, ಹೆಂಗಿದ್ದೆ, ಹೇಗಿದ್ದೆ, ಏನ್ ಮಾಡ್ತಿದ್ದೆ, ಈಗ ಎಲ್ಲಿದ್ದೀನಿ, ಏನಾಗ್ತಾ ಇದೆ ನೋಡಿ, ಹಂಗೆ ನೋಡ್ಕೊಂಡು ಮುಂದೆ ಹೋಗುದು. ನಾವು ಹಂಗೆ ನಾವು ಹಿಂದೆ ನೋಡ್ಕೋಬೇಕು, ಹೆಂಗಿದ್ವಿ, ಏನಾಗಿದ್ವಿ, ಈಗ ಏನಾಗ್ತಾ ಇದೀವಿ, ಏನಾಗ್ಬೇಕು, ಮುಂದೆ ಏನಾಗ್ಬೇಕು. ಇದೆಲ್ಲ ಆಸೆಗಳು ಬರ್ಬೇಕು ನೋಡಿ, ಬದಲಾವಣೆಗಳು ಬರ್ಬೇಕು. ನೀವೆಲ್ಲರೂ ದಯವಿಟ್ಟು ನೋಡಿ, ನಾವೆಲ್ಲರೂ ಕೈ ಜೋಡಿಸ್ಬೇಕು. ಈ ಆಂದೋಲನ ಆಗೇ ಆಗತ್ತೆ. ನೀವಿಲ್ದಿದ್ರೆ ಇನ್ನೊಬ್ರು ಅಷ್ಟೇ. ಅರ್ಥ ಆಯ್ತಾ ನಾನು ಹೇಳಿದ್ದು? ನಾನ್ ಇಲ್ದಿದ್ರೆ ಇನ್ನೊಬ್ರು ಯಾರು. ಒಟ್ಟಿದ ಹಾಗೆ ಆಗತ್ತೆ. ಇದನ್ನ ಪ್ರಿಡಿಕ್ಷನ್ಸ್ ಭವಿಷ್ಯ ಹೇಳ್ಬಿಟ್ಟಿದ್ದಾರೆ. ನಿಮ್ಮ ಅವಶ್ಯಕತೆನೇ ಇಲ್ಲ ಈ ಆಂದೋಲನಕ್ಕೆ. ನಾವಿಲ್ದಿದ್ರೆ ಇನ್ನೊಬ್ರು ಬಂದು ಯಾರೋ ಮಾಡಿ ಹೋಗ್ತಾರೆ, ಮುಂದುವರಿಯುತ್ತೆ. ಅದನ್ನ ನಾವು ಬಾಚ್ಕೋತೀವ, ನಮ್ಗಾದ ಅವಕಾಶ ಪಡ್ಕೋತೀವ, ಲಾಭ ಮಾಡ್ಕೋತೀವ? ಯಾಕಂದ್ರೆ ರಿಸಲ್ಟ್ ಗೊತ್ತಾಗ್ಬಿಟ್ಟಿದೆ. ರಿಸಲ್ಟ್ ಗೊತ್ತಾಗಿರುವಂತ ನೋಡಿ, ಒಂದು ಆಂದೋಲನದಲ್ಲಿ ಕೈ ಜೋಡಿಸೋದಂಥದ್ದು ನೋಡಿ ಬುದ್ಧಿವಂತರ ಲಕ್ಷಣ. ನಾವು ಲಾಭ ಮಾಡ್ಕೋಬೇಕೀಗ ನೋಡಿ. ಹಂಗೆ ಎಲ್ಲರೂ ಲಾಭ ಮಾಡ್ಕೋಬೇಕು ಅಂದ್ರೆ ಕೈ ಜೋಡಿಸ್ಬೇಕು. ಏನ್ ಮಾಡ್ಬೇಕು? ನಮ್ದು ಏನೋ ಒಂದ್ ಸಣ್ಣ ಪಾತ್ರ, ಅಳಿಲು ಸೇವೆ ಅಲ್ವಾ ನೋಡ. ಹಂಗೆ ಅಷ್ಟೇ. ನಾವೆಲ್ಲರದು ಒಂದೊಂದು ಪಾತ್ರ ಇದೆ, ನಮ್ಮೆಲ್ಲರ ನೋಡಿ ಅವಶ್ಯಕತೆ ಇದೆ. ನೀವು ಎಲ್ಲೆಲ್ಲಿಂದ ಯಾರ್ಯಾರು ಎಲ್ಲೆಲ್ಲಿಂದ ಬಂದಿದ್ರು ಅಲ್ಲಲ್ಲೇ ನೋಡಿ. ದಾಮೋದರ ಮಾಸ ಶುರುವಾಗಿದೆ ಅಲ್ವಾ? ದಾಮೋದರ ಮಾಸದಲ್ಲಿ ಗುರು ಮಹಾರಾಜರು ತುಂಬಾ ಪ್ರೋತ್ಸಾಹಿಸ್ತಾರೆ. ಏನಕ್ಕೆ ಅಂದ್ರೆ ದೀಪದಾನ ಮಾಡಿಸಿ ನೋಡಿ. ದೀಪದಾನ ಹೋಗೋದಲ್ಲ ಅಷ್ಟೇ ಅಲ್ಲ ನೋಡಿ, ಅದರ ಒಂದು ಕಾಂಟ್ಯಾಕ್ಟ್ ಮಾಡ್ಕೊಳಕ್ ಏನಾದ್ರು ಆದ್ರೆ ಮಾಡಿಸಿ. ಪುಣ್ಯಾತ್ಮರು ಎಷ್ಟೋ ಜನ ಇರ್ತಾರೆ ನೋಡಿ, ಅವ್ರಿಗೆ ಗೊತ್ತೇ ಇರೋದಿಲ್ಲ ಈ ತರದ ನಮ್ಮೂರಲ್ಲಿ, ನಮ್ಮ ಪ್ರದೇಶದಲ್ಲಿ ಈ ತರ ಇದೆ ಅಂತ ನೋಡಿ. ಈ ತರ ಒಂದು ಪ್ರಯತ್ನ ಮಾಡಿದಾಗ ದಯವಿಟ್ಟು ಏನ್ ಮಾಡಿ, ದಯವಿಟ್ಟು ನಿಮ್ಮ ಏನು ಕೋರಿಕೆ ಅಂದ್ರೆ, ಇದೊಂದು ವ್ರತ ಮೊದ್ಲು ನಾವು ಮಾಡ್ತೀವಿ. ಈ ತಿಂಗಳೆಲ್ಲ ದೀಪದಾನ ಮಾಡ್ತೀರಿ, ತಪ್ಸೋದೇ ಇಲ್ಲ. ಯಾವ ಕಾರಣಕ್ಕೂ ಒಂದಿನ ಕೂಡ ತಪ್ಸಲ್ಲ ದೀಪದಾನ ಮಾಡೋದ್ರಲ್ಲಿ. ಮತ್ತೆ ಇನ್ನು ಏನೇನೆಲ್ಲ ನೀವು ಮಾಡ್ತೀರೋ ಅದನ್ನೆಲ್ಲ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡೋ ಪ್ರಯತ್ನ ಮಾಡಬಹುದು ನೋಡಿ. ಸಾಧ್ಯವಾದ್ರೆ ಅಲ್ಲ, ಸಾಧ್ಯ ಇದು ಅಕ್ಕಪಕ್ಕದವ್ರನ್ನ ಕರೆದು ನಿಮ್ಮ ಮನೇಲಿ ದೀಪದಾನ ಮಾಡಿಸೋದು, ಅವ್ರ ಮನೆಗಳಿಗೆ ಹೋಗಿ ದೀಪದಾನ ಮಾಡೋದು, ದೀಪವನ್ನ ಬೆಳಗ್ಸೋದು ನೋಡಿ. ದೀಪ ಬೆಳಗ್ಸೋದು ಇದೆಯಲ್ಲ ನೋಡಿ, ಶ್ವೇತ ಮಾತಾಜಿಯವ್ರ ಮನೆಯಲ್ಲಿ ನೋಡಿ, ನಾವು ಒಂದ್ಸರ್ತಿ ಚಳ್ಳಕೆರೆಗೆ ಹೋಗುವಂತ ದಾರಿಯಲ್ಲಿ ಆನ್ ದ ವೇ ಒಂದ್ ಸಣ್ಣ ಬ್ರೇಕ್, ಯಾರಿಗಾದ್ರೂ ಮನೇಲಿ ಕರ್ಕೊಂಡು ಹೋಗೋಣ ಅಂತ ವರದಕೃಷ್ಣ ಪ್ರಭು ಅವರು ಕರ್ಕೊಂಡ್ ಬರ್ಬೇಕಾದ್ರೆ ಒಂದ್ ಸಂದರ್ಭದಲ್ಲಿ, ಯಾವ ವರ್ಷ ಮಾತಾಜಿ ಅದು? ಶ್ವೇತ ಮಾತಾಜಿ ಪ್ರಭುಜಿ ಅಂದ್ರೆ 2-3 ವರ್ಷ ಆಯ್ತು ಪ್ರಭುಜಿ. 2-3 ವರ್ಷದ ಹಿಂದೆ, 2003 ಪ್ರಭು. 2003 ಅಂತೆ ನೋಡಿ ಪ್ರೊಫೆಸರ್ ಹೇಳ್ತಾರೆ ನೋಡಿ. ಹಂಗೆ ಅವ್ರ ಮನೆಗೆ ಹೋಗೋಣ ಅನಿಸ್ತು ನೋಡಿ. ಯಾರಾದ್ರೂ ಅವ್ರ ಹೆಸರು ಶ್ವೇತ ಮಾತಾಜಿ ಅಂತಾನೆ ಗೊತ್ತಿಲ್ಲ ನಮ್ಗೆ, ಯಾರೋ ಒಬ್ರು ಆನ್ ದ ವೇ ದಾರಿಲಿ ಹೋಗ್ಬೇಕಾದ್ರೆ ಒಬ್ರು ಯಾರಾದ್ರೂ ಸರಿ ನೋಡಿ. ಹಂಗೆ ನೋಡಿ ಅವ್ರ ಮನೆಗೆ ಪ್ರಭುಜಿಯವ್ರು ಬಂದು ನೋಡಿ, ದಾಮೋದರ ದೀಪ ಒಂದು ಕಾರ್ಯಕ್ರಮ ಒಂದು ಬೆಳಗ್ಗೆ ಅವ್ರ ದೇವ್ರ ಮನೆ ಒಳಗಡೆ ಹೋಗಿ ಮಾಡಿ ಬಂದು
ನೋಡ ಅವ್ರ ಮನೆಯಲ್ಲಿ ನೋಡಿ ಬಹಳ ವ್ಯತ್ಯಾಸಗಳು. ನೀವೇನು ಇವತ್ತು ಶ್ವೇತ ಮಾತಾಜಿನ ಕಾಣ್ತಿದ್ದೀರಿ, ಕೂಡ ಹಂಗೆ ವರದಕೃಷ್ಣ ಪ್ರಭುವರು ಅವ್ರ ಮನೆಗೆ ಬಂದಿದ್ರು. ಇವತ್ತು ಜ್ಞಾಪಿಸ್ಕೋತಾರೆ ಪ್ರಭುಜಿ, ನಾವು ಇವ್ರ ಮನೆಗೆ ಹೋಗಿದ್ವಿ ಅಂತಾರೆ. ನೋಡಿ ಹಂಗೆ ಅವರು ಬಂಧು ಬಳಗ ಎಲ್ಲ ಭಕ್ತರಾಗ್ತಿದ್ದಾರೆ. ನೋಡ್ರಿ ಹೇಮ ಮಾತಾಜಿ ದೇವಸ್ಥಾನ ನಮ್ ಫುಲ್ ಟೈಮ್ ಸರ್ವಿಸ್ ಮಾಡ್ತಿದ್ದಾರೆ. ನೋಡಿ ಅವ್ರು ನೋಡಿದ್ರೇನೆ ಖುಷಿ ಆಗುತ್ತೆ. ಮಾತಾಜಿ ಅವರು ನೋಡಿ ಮೊನ್ನೆ ಹೇಳ್ತಿದ್ರು. ನೋಡಿ ಹಂಗೇ ನಾವ್ ಏನ್ ಮಾಡ್ಬೇಕು ಇಲ್ಲಿ ಅಂದ್ರೆ, ನೋಡಿ ಅವ್ರಿಗೆ ಅವ್ರ ಮನೆಯವರು ಕೋಆಪರೇಟ್ ಮಾಡ್ತಾರೆ. ಪ್ರಭುಜಿ ಅವರು ಕೋಆಪರೇಷನ್ ನೋಡಿ ಹರೇ ಕೆಲವರು ಕೃಷ್ಣ ಪ್ರಭುಜಿ, ಇವತ್ ಬೆಳಗ್ಗೆ ದಾಮೋದರನ್ ದೀಪ ಹಚ್ಚೋದೆಲ್ಲ ತೋರ್ಸೋಳ್ ಪ್ರಭುಜಿ ನಮ್ ಫ್ಯಾಮಿಲಿಗೆಲ್ಲ ನೋಡಿ ಮಾತಾಜಿ ಇಟ್ಕೊಂಡು. ಪ್ರಭುಜಿ ಎಲ್ಲ ದರ್ಶನ ಮಾಡ್ಸದ್ಲು ಪ್ರಭುಜಿ. ನೋಡಿ ಹರೇ ಕೃಷ್ಣ. ನೋಡಿ ಹಂಗೆ ಇಲ್ಲಿ ಏನಾಗ್ಬೇಕು ಅಂದ್ರೆ ಪರಸ್ಪರ ಸಹಕಾರ ಬೇಕು. ವಿಶೇಷವಾಗಿ ಪತಿ ಪತ್ನಿ ನೋಡಿ ಕುಟುಂಬ ಸದಸ್ಯರು ಸಹಕಾರ ಕೊಡ್ಬೇಕು. ಯಾರೋ ಒಬ್ರು ನೋಡಿ ಮುಂದುವರಿಯಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂದ್ರೆ ನೋಡಿ ನಾವು ಸ್ವಲ್ಪ ಸಹಕಾರ ಸಹನೆ ನೋಡಿ ಒಂದ್ ಸ್ವಲ್ಪ ನಮ್ದು ಕೂಡ ಕೈ ಜೋಡಿಸೋದು, ಪ್ರೋತ್ಸಾಹಿಸೋದು, ಇಷ್ಟು ಮಾಡಿದ್ರೇನು ಕೂಡ ಎಷ್ಟೋ ದೊಡ್ಡ ದೊಡ್ಡ ಬದಲಾವಣೆಗಳಾಗ್ತವೆ. ನೋಡಿ ಶ್ವೇತ ಮಾತಾಜಿಯವರಿಗೆ ಗೋವಿಂದ ಪ್ರಭುಜಿಯವರು ಸಹಕಾರ ಪ್ರೋತ್ಸಾಹ ನೋಡಿ ಅದು ಬಹಳ ಬದಲಾವಣೆಗಳು ತರುತ್ತೆ. ಕುಟುಂಬಗಳಲ್ಲೇ ತರುತ್ತೆ. ಊರುಗಳಲ್ಲಿ ಇಡೀ ಊರೇ ಬದಲಾವಣೆ ಆಗುತ್ತೆ. ಇಷ್ಟೇ ಮಾಡ್ಬೇಕಿರೋದು. ಇನ್ನೇನು ದೊಡ್ಡ ಚೈತನ್ಯ ಮಹಾಪ್ರಭುಗಳ ತರ ಸನ್ಯಾಸ ತಗೊಂಡು ಇಲ್ಲ ಪ್ರಭುಪಾದರ ತರ ಒಂದ್ ಹಡಗು ಹತ್ತಿ ಬೇರೆ ದೇಶಕ್ಕೆ ಹೋಗೋದೆಲ್ಲ ಮಾಡ್ಬೇಕಾ ನಾವು? ಆಗತ್ತಾ ಅದೆಲ್ಲ ಮಾಡಕ್ಕೆ? ಪ್ರಭುಜಿ ಆಗೋದಿಲ್ಲ. ನೋಡಿ ಪ್ರಭುಪಾದರು ಹಗಲು ರಾತ್ರಿ ದೀಪ ಇಟ್ಕೊಂಡು ನೋಡಿ ಅವರು ಅನುವಾದ ಎಲ್ಲ ಮಾಡ್ತಿದ್ರು. ಅವೆಲ್ಲ ನಾವು ಅಷ್ಟೆಲ್ಲ ಮಾಡಕ್ಕಾಗತ್ತ ನಮ್ ಕೈಯಲ್ಲಿ? ಆಗೋದಿಲ್ಲ. ಏನಂದ್ರೆ ನಮ್ ಕುಟುಂಬ ಸದಸ್ಯರು ಇನ್ನೊಬ್ರು ಯಾರೋ ಸಹಕಾರ ಸಹನೆ ಇದ್ರೇನು ಕೂಡ ನಾವು ಕೈ ಜೋಡಿಸ್ಬೇಕು. ಜಸ್ಟ್ ಕೈ ಜೋಡಿಸ್ಬೇಕು. ಇನ್ನ ನೋಡಿ ಪ್ರಭುಪಾದರ ತರ, ಚೈತನ್ಯ ಮಹಾಪ್ರಭು ತರ, ನಿತ್ಯಾನಂದ ಪ್ರಭು ಹರಿದಾಸ್ ಠಾಕೂರ್ಗೆ ಚೈತನ್ಯ ಮಹಾಪ್ರಭುಗಳು ಆದೇಶ ಕೊಡ್ತಾರೆ. ನೋಡಿ ಹರಿದಾಸ ನಿತ್ಯಾನಂದ ನೋಡಿ ಅದ್ರಲ್ಲಿ ಹೇಳ್ತಾರೆ ನೋಡಿ ಮನೆಗೆ ಹೋಗ್ರಿ, ನೋಡಿ ಎಲ್ಲ ಜನ ಭಕ್ತರ ಕಾಲಿಗೆ ಬೀಳ್ರಿ, ಅವ್ರಿಗೆ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಡ್ರಿ, ಭಜೋ ಕೃಷ್ಣ ಹರೋ ಕೃಷ್ಣ ನೋಡಿ ಶಿಕ್ಷಾ ಅಂತ ಹೇಳ್ತಾರೆ. ಹೋಗ್ರಿ ಮನೆಗೆ ಹೋಗ್ರಿ ಅಂತ ಹೇಳ್ತಾರೆ. ನೋಡಿ ಅದು ಕೂಡ ನಾವು ಮಾಡಕ್ಕೆ ಕಷ್ಟ ನಮ್ಗೆ. ಮನೆಗೆ ಹೋಗಿ ಕಾಲಿಗೆ ಬೀಳಕ್ಕಾಗತ್ತಾ? ಕಷ್ಟ. ನೋಡಿ ಸಂಕೋಚ ನೋಡಿ ಇವೆಲ್ಲ ಕಷ್ಟ. ನಿಜವಾಗ್ಲೂ ಕಷ್ಟನೇ. ನನಗೂ ಕಷ್ಟನೇ, ನಿಮಗೂ ಕಷ್ಟನೇ. ನಾನ್ ಮಾಡ್ದಿದ್ ನಿಮ್ಗೆ ಯಾಕೆ ಹೇಳಿ ಅಲ್ವಾ? ನೋಡಿ ಇವಾಗ ಏನ್ ಮಾಡ್ಬೇಕು ನೋಡಿ, ಸಹನೆ ಸಹಕಾರ ಸ್ವಲ್ಪ ಪ್ರೋತ್ಸಾಹ ನೋಡಿ ಇಷ್ಟಿಂಗ್ ಮಾಡ್ಕೊಂಡು ಹೋದ್ರೇನೆ ಕೂಡ ಎಷ್ಟೊಂದು ಬದಲಾವಣೆಗಳು ಕಾಣ್ಬೋದು. ಅಷ್ಟೇ ನೋಡಿ. ಹಿಂಗೆ ಇದು ದಾಮೋದರ ಮಾಸ ಅಂತಂದ್ರೆ, ಕಾರ್ತಿಕ್ ಮಾಸ ಅಂದ್ರೆ ಬಹಳ ವಿಶೇಷ. ಈ ಸಂದರ್ಭದಲ್ಲಿ ನೋಡಿ ಸ್ವಲ್ಪ ತಪಸ್ಸು ಹೆಚ್ಚು ನೋಡಿ, ಸ್ವಲ್ಪ ಪ್ರಚಾರ ಹೆಚ್ಚು ನೋಡಿ, ಈ ತರದೆಲ್ಲಾನು ಪ್ರಯತ್ನ ಮಾಡ್ಬೋದು. ಯಾರ್ಯಾರು ಏನೇನ್ ಮಾಡ್ತೀರಿ ಅಂತ ಹೇಳ್ಬೇಕಿದ್ರೆ ನಮ್ ಜೊತೆ ಹಂಚ್ಕೋಬಹುದು. ಯಾರು ಏನು ಮಾಡದೆ ಸುಮ್ಮನೆ ಇರ್ಬೇಡಿ. ನೋಡಿ ಏನಾದ್ರೂ ಮಾಡಕ್ಕೆ ಪ್ಲಾನ್ ಮಾಡ್ಕೊಳ್ಳಿ. ನೋಡಿ ನಮ್ಮ ವರ್ಮ ಭಕ್ತರು ತುಂಬಾ ಚೆನ್ನಾಗಿ ಮಾಡ್ತಾರೆ. ನೋಡಿ ಅವರೆಲ್ಲರೂ ಒಂದು ಗ್ರಾಮ ಮಟ್ಟದಲ್ಲಿ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ. ಅಪಾರ್ಟ್ಮೆಂಟ್ಗಳಿಗೆ, ಮನೆಗೆ ನೋಡಿ ಅವರು ನಮ್ಮೆಲ್ಲರಿಗೂ ಪ್ರೇರಣೆ, ಆದರ್ಶ. ನೋಡಿ ಅವರಿಂದ ನಾವು ಕೂಡ ಪ್ರೇರಣೆ ತಗೊಂಡು ಮಾಡ್ಬೋದು. ನೋಡಿ ಹಂಗೆ ಒಂದು ದೊಡ್ಡ ಮಟ್ಟದಲ್ಲಿ ಮಾಡೋ ಪ್ರಯತ್ನ ಮಾಡ್ಬೋದು. ನೋಡಿ ಇದೆಲ್ಲ ಪ್ರಯತ್ನ ಏನಕ್ಕೆ ಅಂದ್ರೆ ಕಾಂಟ್ಯಾಕ್ಟ್ಸ್ ಮಾಡ್ಕೊಂಡು ಕಲ್ಟಿವೇಟ್ ಮಾಡಿ ಕನೆಕ್ಟ್ ಮಾಡೋದಕ್ಕೆ. ಸುಮ್ಮನೆ ದೀಪ ಹಚ್ಚಿ ಹೋದ್ರೇನು ಕೂಡ ಅವ್ರಿಗೆ ಒಳ್ಳೇದಾಗುತ್ತೆ. ಅವ್ರಿಗೂ ಆಗುತ್ತೆ, ನಮಗೂ ಆಗುತ್ತೆ. ಬಟ್ ಇನ್ನೊಂದು ಹೆಜ್ಜೆ ಏನಾದ್ರೂ ಮುಂದೆ ಹೋದ್ರೆ ಅವ್ರು ಹೆಂಗೆ ಈ ಆನ್ಲೈನ್ ಕಾರ್ಯಕ್ರಮನೋ ಆಫ್ಲೈನ್ ಕಾರ್ಯಕ್ರಮನೋ ಹೆಂಗೆ ತರೋದು ಅನ್ನೋದನ್ನ ಯೋಚನೆ ಮಾಡ್ಬೇಕು. ಅದು ಮೂಲ ಉದ್ದೇಶ. ಹರೇ ಕೃಷ್ಣ. ಆ ದಿಸೆಯಲ್ಲಿ ಪ್ರಯತ್ನ ಆಗ್ಲಿ. ಸಾಧ್ಯವಾದಷ್ಟು ನೋಡಿ ನೀವು ವಾರ ದೇವಸ್ಥಾನಕ್ಕೆ ಬನ್ನಿ. 19ನೇ ತಾರೀಕು ನಮ್ದು ಕುಕಿಂಗ್ ಇದೆ ನೋಡಿ, ಅದಕ್ಕೆ ಪ್ಲಾನ್ ಮಾಡ್ಕೊಳ್ಳಿ. ದಯವಿಟ್ಟು ಬರೋದು ನೋಡಿ. ಇನ್ನೂ ಯಾತ್ರೆಗೆ ಯಾರಾದ್ರೂ ಬರ್ತೀರಿ ಅಂದ್ರೆ ಇವಾಗ್ಲೂ ಕೂಡ ಬರ್ಬೋದು. ಬಟ್ ಹೋಗೋದು ಬರೋದು ನಿಮಗೆ ಬಸ್ಸಲ್ಲಿ ಬುಕ್ಕಿಂಗ್ ಮಾಡ್ಕೊಡ್ಬೇಕಾಗತ್ತೆ. ನೀವ್ ಯಾರಾದ್ರೂ ಬರ್ತೀರಿ ಅಂದ್ರೆ ಇನ್ನೂ ಕೂಡ ಇವಾಗ್ಲೂ ಯಾತ್ರೆಗೆ ಬರೋದು. ಕುಂಭಕೋಣಂ ಕಾರ್ತಿಕ ಯಾತ್ರೆ ಕುಂಭಕೋಣಂ ಹೋಗ್ತೀರಿ ನೀವು ನೋಡಿ. ಇನ್ನೂ ಬರೋರಿದ್ರೆ ಬರ್ಬೋದು. ಇದೇನು 1 ನೈಟ್ ಜರ್ನಿ, 1 ಬಸ್ ಬುಕ್ಕಿಂಗ್ ಆಗ್ಬೇಕಷ್ಟೇ. ಟ್ರೈನಲ್ಲಿ ಟಿಕೆಟ್ ಇಲ್ಲ ಅಂದ್ರೇನು ಕೂಡ ಬರ್ಬೋದು. ಯಾರಾದ್ರೂ ಬರ್ತೀರಿ ಅಂದ್ರೇನು ಕೂಡ ಬನ್ನಿ. ಕರ್ಕೊಂಡ್ ಬರ್ತೀರಿ ಅಂದ್ರೆ ಕರ್ಕೊಂಡ್ ಬನ್ನಿ. ಹರೇ ಕೃಷ್ಣ.
ಶ್ವೇತ ಮತ್ತೆ ಏನಾದ್ರು ವಿಶೇಷ ದಿನಗಳಿದಾವ? ಏನಾದ್ರು ಇಲ್ಲ ಹೇಳಿದ್ದೀರಾ? ಪ್ರಭುಜಿ, ಯಾರು ಏನು ಹೇಳಿಲ್ಲ ಪ್ರಭುಜಿ ಇವತ್ತು. ಯಾರು ಹೇಳದೇ ಇದ್ರೆ ಎಲ್ಲರೂ 3 ಸತಿ ಹರೇ ಕೃಷ್ಣ ಮಹಾಮಂತ್ರ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಎಲ್ಲ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ರಾಮ 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 ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ